ಕಡಲ ತೀರ ಉಡುಪಿಯ ಮಣ್ಣಿನಿಂದ ಹಿಡಿದು ಇಲ್ಲಿವರೆಗೂ ಹಲವಾರು ಜಿಲ್ಲೆಗಳಲ್ಲಿ ತನ್ನ ಜಾಥಾದ ಮುಖಾಂತರ ಬೇಡಿಕೆಗಳನ್ನು ಜನರ ಮುಂದೆ ಇಡುತ್ತಾ ಇವತ್ತು ಬೆಳಗಾವಿ ಜಿಲ್ಲೆಯ ಖಾನಾಪುರಕ್ಕೆ ಬಂದು ತಲುಪಿದೆ. ಆ ಒಂದು ಕಾರಣಕ್ಕಾಗಿ ಈ ಜಾಥಾದ ವಿವಿಧ ಉದ್ದೇಶಗಳನ್ನು ಕುರಿತಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರು ಆದಂತಹ ಅಬ್ದುಲ್ ಮಜೀದ್ ಅವರು ತಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತನ್ನು ನಡೆದಿದ್ದಾರೆ. ಅವರಿಗೆ ನಾನು ಪೋಡಿಯಂಗೆ ಆಹ್ವಾನಿಸುತ್ತೇನೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಸಮಿತಿಯ ವತಿಯಿಂದ ಡಿಸೆಂಬರ್ 10ರಿಂದ ಉಡುಪಿಯಿಂದ ಆರಂಭಗೊಂಡಂತಹ ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ಉಡುಪಿಯಿಂದ ಆರಂಭವಾಗಿ ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ದಾವಣಗೆರೆ, ಅದೇ ರೀತಿ ಗದಗ, ಕೊಪ್ಪಳ, ಹುಬ್ಬಳ್ಳಿ, ಧಾರವಾಡ ಈ ಜಿಲ್ಲೆಗಳನ್ನು ಕ್ರಮಿಸಿ ಬೆಳಗಾಂ ಜಿಲ್ಲೆಗೆ ಪ್ರವೇಶಿಸಿ ಇವತ್ತು ಖಾನಾಪುರದಲ್ಲಿ ನಾವು ಸಮಾವೇಶಗೊಂಡಿದ್ದೇವೆ. ಈ ಒಂದು ಸಭೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪಕ್ಷದ ರಾಜ್ಯ ನಾಯಕರುಗಳೇ, ಅದೇ ರೀತಿ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ. ಅದೇ ರೀತಿ ಗಡಿನಾಡರ ಸಂರಕ್ಷಣಾ ಸೇನೆಯ ಅದರ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ. ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಎಲ್ಲ SDP ನ ಕಾರ್ಯಕರ್ತ ಮಿತ್ರರೇ, ಖಾನಾಪುರದ ಸಜ್ಜನ ನಾಗರಿಕ ಬಂಧುಗಳೇ, ನಾವು ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹಲವು ಜನಾಗ್ರಹಗಳನ್ನು ತೆಗೆದುಕೊಂಡು ಏನು ಬೆಳಗಾಂನಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಆ ಅಧಿವೇಶನದಲ್ಲಿ ಈ ಜನಾಗ್ರಹಗಳ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಅದಕ್ಕೆ ಪರಿಹಾರವನ್ನು ನೀಡಬೇಕು ಅನ್ನುವಂಥ ಉದ್ದೇಶದೊಂದಿಗೆ ಬೆಳಗಾಂಗೆ ಹೊರಟಿದೆ. ಈ ಜನಾಗ್ರಹಗಳು ಅನ್ನುವಂಥದ್ದು ಜನರ ಆಗ್ರಹ ಕೂಡ ಇದೆ ಮತ್ತು ಈ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕೆ ಮುಂಚೆ ಚುನಾವಣಾ ಸಂದರ್ಭದಲ್ಲಿ ಹಲವಾರು ಪ್ರಣಾಳಿಕೆಗಳನ್ನು, ಆಶ್ವಾಸನೆಗಳನ್ನು ನಮಗೆ ನೀಡಿತ್ತು. ಈ ಆಶ್ವಾಸನೆಗಳೇನು? ಒಂದನೇದು ಕಾಂತರಾಜ್ ಆಯೋಗದ ವರದಿ, ಅಂದರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಸಮಸ್ತ ಕುಟುಂಬಗಳ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಕಾಂತರಾಜ್ ಆಯೋಗ ಮನೆ ಮನೆ ಸಮೀಕ್ಷೆ ಮಾಡಿ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಸುಮಾರು 2017-18 ಆ ಸಮಯದಲ್ಲಿ ಆ ವರದಿಯನ್ನ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಿರೋದಿಲ್ಲ. ಆ ನಂತರ ಬಂದಂತಹ ಸರ್ಕಾರದಲ್ಲಿ, ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ, ಆ ನಂತರ ಬಂದ BJP ಸರ್ಕಾರದಲ್ಲಿ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಈ ವರದಿಯನ್ನು ಸ್ವೀಕಾರ ಮಾಡೋದಿಲ್ಲ. ಈಗ ಈ ವರದಿಯನ್ನ ಸಿದ್ದರಾಮಯ್ಯನವರ ಸರ್ಕಾರ 2023ಕ್ಕೆ ಪುನರ್ ಆಯ್ಕೆ ಆದಾಗ ಇದನ್ನ ಸ್ವೀಕಾರ ಮಾಡಿದ್ದಾರೆ. ಆದರೆ ಇದನ್ನ ಸಾರ್ವಜನಿಕಗೊಳಿಸ್ತಾ ಇಲ್ಲ, ಇದನ್ನ ಜಾರಿ ಮಾಡ್ತಾ ಇಲ್ಲ. ಒಂದು ಕಡೆ ಮೊನ್ನೆ ಕಾಂಗ್ರೆಸ್ನ ಪ್ರಮೋಚ್ಚ ನಾಯಕರಾದಂತಹ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ, ವಯನಾಡ್ನ ಸಂಸದೆ, ಪಾರ್ಲಿಮೆಂಟ್ನಲ್ಲಿ ಸಂವಿಧಾನದ ಬಗ್ಗೆ
ಚರ್ಚೆ ಮಾಡಿ ಮಾತಾಡ್ತಾ ನಮ್ಮ ಮುಂದಿನ ಫೋಕಸ್, ಮುಂದಿನ ಅಜೆಂಡಾ ಈ ದೇಶದಲ್ಲಿ ಜಾತಿ ಗಣತಿ ಜಾರಿ ಮಾಡೋದು ಅಂತ ಹೇಳಿದ್ದಾರೆ. ಮತ್ತೆ ಮೀಸಲಾತಿಯನ್ನು ಹೆಚ್ಚಿಸಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈಗ ನಾವು ಪ್ರಶ್ನೆ ಕೇಳೋದು, ಪಾರ್ಲಿಮೆಂಟ್ನಲ್ಲಿ ನರೇಂದ್ರ ಮೋದಿ ಅವರನ್ನ ಉದ್ದೇಶಿಸಿ ನೀವು ಜಾತಿ ಗಣತಿ ಜಾರಿ ಮಾಡಿ ಅಂತೇಳಿ ಕಾಂಗ್ರೆಸ್ ಪರಮೋಚ್ಚ ನಾಯಕರು ಪಾರ್ಲಿಮೆಂಟ್ನಲ್ಲಿ ಮಾತಾಡಬೇಕಾದ್ರೆ, ಕರ್ನಾಟಕ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ಮುಖ್ಯಮಂತ್ರಿ ಇದ್ದಾರೆ, 136 ಸೀಟು, 38 ಸೀಟ್, 139 ಸೀಟ್ ಇದೆ ಬಹುಶಃ. ಇಷ್ಟು ಸೀಟ್ ಇಟ್ಕೊಂಡು ಯಾಕೆ ನೀವು ಈ ವರದಿಯನ್ನ ಜಾರಿ ಮಾಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆಯನ್ನ ನಾವು ರಾಹುಲ್ ಗಾಂಧಿಗೆ ಮತ್ತು ಪ್ರಿಯಾಂಕಾ ಗಾಂಧಿಗೆ ಕೇಳ್ತೀವಿ. ನೀವು ನರೇಂದ್ರ ಮೋದಿ ಅವರಿಗೆ ಜಾತಿ ಜನಗಣತಿ ಮಾಡಿ ಅಂತ ಆಗ್ರಹಪಡಿಸೋರು 6 ವರ್ಷದಿಂದ ನಿಮ್ಮದೇ ಸರ್ಕಾರದಲ್ಲಿ ಜಾತಿ ಜನಗಣತಿ ಸಿದ್ದರಾಮಯ್ಯನವರು ಟೇಬಲ್ ಒಳಗಡೆ ಇಟ್ಟುಬಿಟ್ಟು ಕೂತಿದಾರಲ್ಲ, ಯಾಕೆ ಇದನ್ನ ಜಾರಿ ಮಾಡಕ್ಕೆ ನೀವು ಹೇಳ್ತಾ ಇಲ್ಲ? ಇದನ್ನ ಜಾರಿ ಮಾಡಬೇಕು, ಸಾರ್ವಜನಿಕಗೊಳಿಸಬೇಕು ಅಂತ ಹೇಳಿ ಜನರ ಜನಾಗ್ರಹದೊಂದಿಗೆ ನಾವು ಇವತ್ತು ಸುವರ್ಣ ವಿಧಾನಸೌಧದ ಬಳಿ ಹೋಗ್ತಾ ಇದ್ದೀವಿ. ಇತ್ತೀಚೆಗೆ ಸ್ಥಳೀಯ ಸಂಸ್ಥೆಗಳ ಮೀಸಲಾತಿ ಬಗ್ಗೆ ಚರ್ಚೆ ಆದಾಗ, ಅಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಅದೇ ರೀತಿ ಪಟ್ಟಣ ಪಂಚಾಯತ್, ಪುರಸಭೆ, ನಗರಸಭೆ, ಗ್ರಾಮ ಪಂಚಾಯತಿ, ಈ ಚುನಾವಣೆಗಳ ಮೀಸಲಾತಿ ಬಗ್ಗೆ ಚರ್ಚೆ ಆದಾಗ ವೈಜ್ಞಾನಿಕ ಸೆನ್ಸಸ್ನ ಆಧಾರದಲ್ಲಿ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಕೊಟ್ಟಿದೆ. ಈ ಏನು ಕಾಂತರಾಜ್ ಆಯೋಗದ ವರದಿ ಏನಿದೆ, ಇದರಲ್ಲಿ ನಿಮ್ಗೆ ಗೊತ್ತಿರಲಿ, ಇದರಲ್ಲಿ ಎಲ್ಲಾ ಸಮುದಾಯಗಳ ರಾಜಕೀಯ ಪ್ರಾತಿನಿಧ್ಯಗಳ ಬಗ್ಗೆಯೂ ಕೂಡ ಅಂಕಿಅಂಶ ಇದೆ. ಅಂದ್ರೆ ರಾಜಕೀಯ ಎಲ್ಲಾ ಸಮುದಾಯಗಳ ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಅಂಕಿಅಂಶಗಳನ್ನ ಈ ಏನು ಕಾಂತರಾಜ್ ಆಯೋಗದ ವರದಿ ಅದರಲ್ಲಿ ಮೆನ್ಷನ್ ಆಗಿದೆ. ಅದು ಡಿಜಿಟಲ್ ಕೂಡ ಆಗಿದೆ, ಆದರೆ ಜಾರಿ ಮಾಡ್ತಾ ಇಲ್ಲ. ಕರ್ನಾಟಕದ ಸಮಸ್ತ ಜನತೆಯ ಪರವಾಗಿ ಕಾಂತರಾಜ್ ಆಯೋಗದ ವರದಿಯನ್ನು ಜಾರಿಗೊಳಿಸಿ, ಸಾರ್ವಜನಿಕಗೊಳಿಸಿ ಅನ್ನುವಂತಹ ಜನಾಗ್ರಹವನ್ನ ಸರ್ಕಾರದ ಮುಂದೆ ನಾವು ಇಡ್ತಾ ಇದ್ದೀವಿ. ಎರಡನೇದು ಒಳ ಮೀಸಲಾತಿ. ಏನು ಸಂವಿಧಾನದ ಗ್ಯಾರಂಟಿಯೊಂದಿಗೆ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಗಳಿಗೆ ಮೀಸಲಾತಿ ಇದೆ. ಈ ಮೀಸಲಾತಿಯಲ್ಲಿ ಆ ಜಾತಿಯ ಒಳಗಡೆ ಇರುವಂತಹ ಅಸ್ಪೃಶ್ಯ ಸಮುದಾಯಗಳಿಗೆ ಅದರಲ್ಲಿ ಒಳ ಮೀಸಲಾತಿ ಕೊಡಿ ಅನ್ನುವಂತ ಒಂದು ಕೂಗು ಇವತ್ತಿನದಲ್ಲ, ನಿನ್ನೆಯದಲ್ಲ, 35 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಸಂವಿಧಾನಬದ್ಧವಾದಂತಹ ಹಕ್ಕನ್ನ ಕೇಳ್ತಾ ಇದ್ದಾರೆ. ಇದೇ ಸಿದ್ದರಾಮಯ್ಯನವರು ಈ ಸರ್ಕಾರ ಬರುವುದಕ್ಕೆ ಮುಂಚೆ ತನ್ನ ಪ್ರಣಾಳಿಕೆಗಳಲ್ಲಿ, ಭಾಷಣಗಳಲ್ಲಿ ಹೇಳಿದರೆ, ನಾವು ಬಂದ್ರೆ ಈ ಒಳ ಮೀಸಲಾತಿಯನ್ನ ಜಾರಿಗೊಳಿಸ್ತೇವೆ ಅಂತ ಹೇಳಿ. ಅದು ಸರ್ಕಾರ ಹೊಸದಾಗಿ ಕೊಡಬೇಕಾಗಿಲ್ಲ. ಆಲ್ರೆಡಿ SC STಗಳಿಗೆ ಮೀಸಲಾತಿ ಇದೆ. ಆ ಮೀಸಲಾತಿ ಒಳಗಡೆ ಸಬ್ ಕೋಟಾ ಮಾಡಿ, ಸಬ್ ಕ್ಯಾಟಗರೈಸ್ ಮಾಡಿ, ಒಳ ಮೀಸಲಾತಿಯನ್ನು ವಿಂಗಡಿಸಿ ಯಾರ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟು ಕೊಡಿ. ಇದು ಕಳೆದ 30 ವರ್ಷದ ಬೇಡಿಕೆ. ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಬಹಳ ಸ್ಪಷ್ಟವಾಗಿ ಈ ಒಳ ಮೀಸಲಾತಿಯನ್ನ ರಾಜ್ಯ ಸರ್ಕಾರಗಳು ಕೊಡಬಹುದು ಅನ್ನುವಂತ ತೀರ್ಪನ್ನ ಮೊನ್ನೆ ಆಗಸ್ಟ್ನಲ್ಲಿ ಕೊಟ್ಟಿದೆ. ಇನ್ನು ಕೊಡೋದಕ್ಕೆ ಬೇಕಾದಂತ ವೈಜ್ಞಾನಿಕವಾದಂಥ ವರದಿ, ಸದಾಶಿವ ಆಯೋಗದ ವರದಿ ರೆಡಿ ಇದೆ, ಇವರು ಜಾರಿ ಮಾಡಬೇಕು. ಹಾಗಾಗಿ ಈ ದಪ್ಪ ಚರ್ಮದ ಸರ್ಕಾರಕ್ಕೆ
ಇದನ್ನ ಜಾರಿಗೊಳಿಸ್ತೀವಿ ಅಂತ ಹೇಳೋದು ಮತ್ತೆ ಬೇರೊಂದು ಸಮಿತಿ ಮಾಡೋದು, ಈ ರೀತಿ ಯೂಟರ್ನ್ ಹೊಡಿಬೇಡಿ, ಕಾಲಹರಣ ಮಾಡಬೇಡಿ, ಇದನ್ನ ಇಮಿಡಿಯೇಟ್ ಆಗಿ ಜಾರಿಗೊಳಿಸಿ ಅಂತ ನಾವು ಹೇಳ್ತಾ ಇದ್ದೀವಿ. ಅದೇ ರೀತಿ ಮುಸಲ್ಮಾನರಿಗೆ 1996ರಿಂದ ಇದ್ದಂತ 2B ಮೀಸಲಾತಿಯನ್ನ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ನಮ್ಮಿಂದ ಕಿತ್ಕೊಳ್ತು. ಆಗ ವಿರೋಧ ಪಕ್ಷದಲ್ಲಿದ್ದಂತಹ ಇದೇ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಮುಂತಾದವರು ಬಿಜೆಪಿ ಮುಸಲ್ಮಾನರಿಗೆ ಅನ್ಯಾಯ ಮಾಡ್ತು, 2B ಮೀಸಲಾತಿ ಕಿತ್ಕೊಳ್ಬಾರ್ದಿತ್ತು ಅನ್ನುವಂತಹ ಮೊಸಳೆ ಕಣ್ಣೀರನ್ನ ಅವತ್ತು ಸುರಿಸಿದ್ರು. ಆಮೇಲೆ ನಾವು ಬಂದ್ರೆ ಇದನ್ನ ಜಾರಿಗೊಳಿಸ್ತೀವಿ ಅಂತ ಹೇಳಿದ್ರು. ಆದ್ರೆ 18 ತಿಂಗಳಾಯ್ತು, ಇಲ್ಲಿವರೆಗೆ ಇದನ್ನ ಜಾರಿಗೊಳಿಸಿಲ್ಲ. ಸುಮಾರು 1 ಕೋಟಿ ಇರುವಂತಹ ಕರ್ನಾಟಕದಲ್ಲಿ 1 ಕೋಟಿ ಇರುವಂತಹ ಮುಸಲ್ಮಾನರ ಆತ್ಮಾಭಿಮಾನದ, ಅಸ್ಮಿತೆಯ, ಸ್ವಾಭಿಮಾನದ ವಿಷಯ ಆಗಿರ್ತದೆ. ಆ ಕಾರಣಕ್ಕೆ 2023ರಲ್ಲಿ ಬಿಜೆಪಿ ಅನ್ನ ಸೋಲಿಸಬೇಕು, ಕೋಮುವಾದ ಮಾಡುವ, ಧರ್ಮದಂಗಲ್ ಮಾಡುವ, ಜನವಿರೋಧಿ ನೀತಿಗಳನ್ನು ನಡೆಸುವ ಬಿಜೆಪಿಯನ್ನು ಸೋಲಿಸಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಬಹುಮತವನ್ನು ಕೊಟ್ಟಿದ್ವಿ. ಆ ಕಾರಣಕ್ಕೆ ನಮ್ಮ ಓಟನ್ನ ಪಡೆದ ನೀವು ನಮ್ಮ ಹಿತಾಸಕ್ತಿಗಳನ್ನ ಕಾಪಾಡಬೇಕು. ಕಾಂಗ್ರೆಸ್ನ ಮುಖಂಡರು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ನಿಮ್ಮ ವೋಟ್ ಬ್ಯಾಂಕ್ ಯಾರು, ನಿಮಗೆ ವೋಟ್ ನೀಡೋರು ಯಾರು, ಈ ಸ್ಪಷ್ಟತೆ ನಿಮಗೆ ಇಲ್ಲದೆ ಹೋದ್ರೆ ಈ ರೀತಿಯಾದಂತಹ ಗೊಂದಲಗಳು, ಅಸಹಾಯಕತೆಗಳು, ಯೂಟರ್ನ್ಗಳು ಆಗ್ತದೆ. ನಿಮ್ಮ ವೋಟ್ ಬ್ಯಾಂಕ್ ಯಾರು, ಇದನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಅರ್ಥ ಮಾಡ್ಕೊಳ್ಬೇಕು. ನಿಮಗೆ ಯಾರು ವೋಟ್ ಕೊಡ್ತಾ ಇದ್ದಾರೆ? ನಿಮಗೆ ವೋಟ್ ಕೊಡ್ತಾ ಇರುವಂತದ್ದು ಅಲ್ಪಸಂಖ್ಯಾತರು, ನಿಮಗೆ ವೋಟ್ ಪಡ್ತಾ ಇರುವಂತದ್ದು SC/ST ಸಮುದಾಯ, ನಿಮಗೆ ವೋಟ್ ಕೊಡುವಂತದ್ದು ಹಿಂದುಳಿದ ವರ್ಗಗಳು. ನಿಮಗೆ ಬಲಾಢ್ಯ ಜಾತಿಗಳು ನಿಮಗೆ ವೋಟ್ ಕೊಡ್ತಾ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಬೇಕು ಇದನ್ನ. ಸಣ್ಣ ಪುಟ್ಟ ವೋಟ್ ಕೊಡ್ಬೋದು, ವೋಟ್ ತೀರಾ ಕೊಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಪರ್ಸೆಂಟೇಜ್ ಆಫ್ ಇದನ್ನ ನೋಡಿದ್ರೆ ಮೆಜಾರಿಟಿ ಆಫ್ ಕಾಂಗ್ರೆಸ್ ವೋಟರ್ಸ್ ಆರ್ ಮೈನಾರಿಟೀಸ್, SC/STs and OBCs. ಬಟ್ ಅನ್ಫಾರ್ಚುನೇಟ್ಲಿ ಈ ಕಾಂಗ್ರೆಸ್ಗೆ ಇದು ಅರ್ಥ ಆಗುದಿಲ್ಲ. ಈ ಕಾಂಗ್ರೆಸ್ ಈ ದೇಶದಲ್ಲಿ ಈ ರೀತಿ ಸರ್ವನಾಶ ಆಗ್ತಾ ಇರುವಂತದ್ದು, ಅಥವಾ ಅದು ಈ ರೀತಿ ನಮ್ಮಿಂದ ಹೋಗ್ತಾ ಇರುವಂತದ್ದು ಇದೆಯಲ್ಲ, ಅದಕ್ಕೆ ಕಾರಣ ಇದೆ. ಇವರ ವೋಟ್ ಬ್ಯಾಂಕ್ ಯಾರು, ಇವರ ವೋಟರ್ಸ್ ಯಾರು ಅನ್ನೋದನ್ನ ಪರಿಗಣಿಸಿದೆ ಯಾವುದಾದ್ರೂ ಒಂದು ಯೋಜನೆಗಳನ್ನ ತರಬೇಕಾದ್ರೆ ಬಲಾಢ್ಯ ಜಾತಿಗಳ ಪ್ರೆಸರ್ಗೆ, ಒತ್ತಡಕ್ಕೆ, ಲಾಬಿಗೆ ಮಣಿತಾರೆ. ಹಾಗಾಗಿನೇ ಮುಸಲ್ಮಾನ 2B ಮೀಸಲಾತಿ ತರ್ತಾ ಇಲ್ಲ, ಒಳ ಮೀಸಲಾತಿ ತರ್ತಾ ಇಲ್ಲ, ಕಾಂತರಾಜ್ ಆಯೋಗದ ವರದಿಯನ್ನು ಜಾರಿ ತರ್ತಾ ಇಲ್ಲ, ವಫ್ನ ಭೂಮಿ ಬಗ್ಗೆ ಗಟ್ಟಿ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ, ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಬಡ್ಜೆಟ್ ಅನ್ನು ಕೊಡ್ತಾ ಇಲ್ಲ. ನಾನು ಕೇಳುವಂಥದ್ದು ಈ ಕಾಂಗ್ರೆಸ್ ಸರ್ಕಾರಕ್ಕೆ, ನಿಮಗೆ ತಲತಲಾಂತರದಿಂದ ವೋಟ್ ಕೊಟ್ಟು ನಿಮ್ಮನ್ನ ಗದ್ದುಗೆ ಕೂರಿಸಿದ ಈ ಸಮುದಾಯಗಳ ಬಗ್ಗೆ ಯಾಕೆ ನೀವು ನಿಷ್ಕಾಳಜಿ ವಹಿಸ್ತೀರಿ? ಯಾಕೆ ಕಾಳಜಿ ಇಲ್ಲ? ನಿಮ್ಮ ವೋಟ್ ಕೊಟ್ಟವ್ರಿಗೆ ನೀವು ಬೆಂಬಲಿಸಬೇಕಲ್ಲ, ನಿಮ್ಮ ವೋಟ್ ಕೊಟ್ಟವ್ರಿಗೆ ನೀವು ಯೋಜನೆಗಳನ್ನು ಕೊಡಬೇಕಲ್ಲ. ಅದು ಬಿಟ್ಟು ನಿಮ್ಮ ವಿರುದ್ಧವಾಗಿ ವೋಟ್ ಹಾಕುವ ಸಮುದಾಯಗಳ ಒತ್ತಡಕ್ಕೆ, ಹಿತಾಸಕ್ತಿಗಳಿಗೆ ನೀವು ಮಣಿತಾ ಇದ್ದೀರಿ. ಹಾಗಾಗಿ ಕರ್ನಾಟಕ ರಾಜ್ಯದ ಸಮಸ್ತ ಜನತೆಯ ಪರವಾಗಿ ಏನು ನಮ್ಮ ಬೇಡಿಕೆಗಳಿದೆ, 2B ಮೀಸಲಾತಿ ಮುಸಲ್ಮಾನರದು ಮರುಸ್ಥಾಪನೆ ಮಾಡುವುದರೊಂದಿಗೆ 8% ಏರಿಸಬೇಕು. ಯಾಕೆಂದ್ರೆ ಈ ದೇಶದ, ಈ ರಾಜ್ಯದ ಎಲ್ಲಾ ಹಿಂದುಳಿದ ವರ್ಗದ ಆಯೋಗಗಳು ಕೂಡ ಮುಸಲ್ಮಾನರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅದೇ ರೀತಿ SCP TSP ಹಣ
SC/ST ಸಮುದಾಯಗಳಿಗೆ ಬಜೆಟ್ನಲ್ಲಿ ವಿವಿಧ ಯೋಜನೆಗಳಲ್ಲಿ 24.1% ಕರ್ನಾಟಕದಲ್ಲಿ ರಿಸರ್ವೇಶನ್ ಇದೆ. ಅಂದ್ರೆ 1 ಲಕ್ಷ ಬಜೆಟ್ ಇಟ್ಟರೆ ಅದರಲ್ಲಿ 24,100 ರೂಪಾಯಿ SC/STಗಳಿಗೆ ಮೀಸಲಿಡಬೇಕು. SCP/TSP ಪ್ರೋಗ್ರಾಮ್ ಆದ್ರೆ ಅದನ್ನ ಮೀಸಲಿಡ್ತಾರೆ. ಆದ್ರೆ ಅದೇ ಹಣದಿಂದ ಗ್ಯಾರಂಟಿ ಯೋಜನೆಗೆ ಕೊಡ್ತಾರೆ. ಕಳೆದ ಸಾರಿ 11,000 ಕೋಟಿ ಕೊಟ್ಟರು, ಈ ಸಾರಿ ಬಹುಶಃ 15,000 ಕೊಟ್ಟರು. ನೀವು SCP/TSPಗೆ ಮೀಸಲಿಟ್ಟ ಹಣವನ್ನ ಬೇರೆ ಉದ್ದೇಶಕ್ಕೆ ಬಳಸೋದಿಲ್ಲ ಅಂತ ಒಂದು ಕಾನೂನು ಮಾಡಿಕೊಂಡು ಯಾಕೆ ಹೀಗೆ ವಂಚನೆ ಮಾಡ್ತೀರಿ? ಗ್ಯಾರಂಟಿ ನೀವು ಎಲ್ಲಾ ಸಮುದಾಯಗಳು ಕೊಡ್ತಾ ಇದ್ರಿ, ಅದು ಜನರಲ್ ಫಂಡ್ ಆಗ್ಬೇಕು. ಅದು ಎಲ್ರಿಗೂ ಕೊಡ್ತಾ ಇದ್ರಿ. ಅದು ಬ್ರಾಹ್ಮಣರಿಗೆ, ಒಕ್ಕಲಿಗರಿಗೆ, ಲಿಂಗಾಯತರಿಗೆ, ಎಲ್ರಿಗೂ, ಜಾತಿ ಇಲ್ದವನಿಗೆ, ಜಾತಿ ಇದ್ದವನಿಗೆ ಎಲ್ರಿಗೂ ಕೊಡ್ತಾ ಇದ್ರಿ. ಹೌದಾ? ಎಲ್ರಿಗೂ ಕರೆಂಟ್ ಫ್ರೀ ಇದೆಯಾ? 200 ಯೂನಿಟ್ ಇದೆಯಾ? ಬಸ್ನಲ್ಲಿ ಎಲ್ರಿಗೂ ಫ್ರೀಗ? ಬಸ್ನಲ್ಲಿ ನಮ್ಮ ಹೆಣ್ಮಕ್ಳು ಕೂತಾಗ ನೀವು ಯಾವ ಜಾತಿ ಅಂತ ಕೇಳ್ತಾ ಇದ್ರ? ಇಲ್ಲ. ಕರೆಂಟ್ ಫ್ರೀ ಯಾವ ಜಾತಿಯವ್ರಿಗೆ ಅಂತ ಕೇಳ್ತಾ ಇಲ್ಲ. ಏನು ಉದ್ಯೋಗ ಅವ್ರಿಗೆ, ಗೃಹಲಕ್ಷ್ಮಿ ಹಣ ಯಾವ ಜಾತಿ ನೋಡಿ ಕೊಡ್ತಾ ಇಲ್ಲ. ಅದು ಎಲ್ರಿಗೂ ಕೊಡ್ತಾ ಇದ್ದಾರೆ. ಅದು ಜನರಲ್ ಫಂಡ್ ಆಗಬೇಕು. ಆ ಫಂಡ್ಗೆ ಬೇಕಾದ ಸಂಪನ್ಮೂಲವನ್ನ ಸರ್ಕಾರ ಕ್ರೋಢೀಕರಣ ಮಾಡಬೇಕು, ಅದು ಅವ್ರ ಜವಾಬ್ದಾರಿ. ಆದ್ರೆ SCP/TSP ಹಣದಿಂದ ಕದಿಯುವಂತ ಕೆಲಸ ಮಾಡಬೇಡಿ. ಅದನ್ನು ಹಾಗೆ ಅವರ ಡೆವಲಪ್ಮೆಂಟ್ಗೆ ಕೊಡಿ ಅನ್ನುವಂತ ಒಂದು ಜನಾಗ್ರಹ SDP ಸರ್ಕಾರದ ಮುಂದೆ ಇಡ್ತಾರೆ. ಅದೇ ರೀತಿ ಖಾಸಗಿ ವಲಯದಲ್ಲಿ ಮೀಸಲಾತಿ ಇವತ್ತು ಏನಾಗಿದೆ, ಗೌರ್ಮೆಂಟ್ ಜಾಬ್ ಇಲ್ದಂಗಾಗಿದೆ. ಎಲ್ಲ ಕಾಂಟ್ರಾಕ್ಟ್ ಬೇಸಸ್ ಕೊಡೋದು ಅಥವಾ ಖಾಸಗೀಕರಣ ಮಾಡಿ ಗೌರ್ಮೆಂಟ್ ಜಾಬೇ ಇಲ್ಲ. ಹಾಗಾಗಿ ನಮ್ಮ ಯುವಕರಿಗೆ ಉದ್ಯೋಗಾವಕಾಶಗಳು ಸಿಗ್ತಾ ಇಲ್ಲ. ಪ್ರೈವೇಟ್ ಸೆಕ್ಟರ್ನಲ್ಲಿ ಅವರು ರಿಸರ್ವೇಶನ್ ಕೊಡದೇ ಇರೋದ್ರಿಂದ ಈ ಸಮುದಾಯಗಳು ವಂಚನೆ ಆಗ್ತಾ ಇದೆ. ಹಾಗಾಗಿ ಖಾಸಗಿ ವಲಯದಲ್ಲಿ ಮೀಸಲಾತಿ ಕೊಡಿ. ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ಈ ಖಾಸಗಿ ವಲಯದವರಿಗೆ ನಾವು ಅಂದ್ರೆ ರಾಜ್ಯ ಸರ್ಕಾರ ಭೂಮಿ ಕೊಡ್ತದೆ, ರಸ್ತೆ ಕೊಡ್ತದೆ, ಸೌಲಭ್ಯಗಳು ಕೊಡ್ತದೆ, ಟ್ಯಾಕ್ಸ್ ರಿಬೇಟ್ ಕೊಡ್ತದೆ, ಎಲ್ಲವನ್ನು ಕೊಡ್ತದೆ. ಹಾಗಾಗಿ ಖಾಸಗಿ ವಲಯದಲ್ಲಿ ಮೀಸಲಾತಿ ಕೊಟ್ಟು, ಈ ಮೀಸಲಾತಿ ಅಂತ ಅಂದ್ರೆ ಬರೀ SC/STಗಳಿಗೆ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದ ಎಲ್ಲ ವರ್ಗಗಳು ಕೂಡ ಮೀಸಲಾತಿ ಅಂಡರ್ನಲ್ಲಿ ಬರ್ತದೆ. ಹಿಂದುಳಿದ ವರ್ಗಕ್ಕೆ ಒಕ್ಕಲಿಗರು, ಲಿಂಗಾಯತರು ಎಲ್ಲರೂ ಸೇರ್ತಾರೆ. ಎಲ್ರಿಗೂ ಕೊಡಿ, ಅವರ ಜನಸಂಖ್ಯೆ ಆಧಾರದಲ್ಲಿ ಮೀಸಲಾತಿ ಕೊಡಿ ಅನ್ನುವಂಥ ವಿಷಯವನ್ನು ಕೇಳ್ತೇವೆ. ಇನ್ನೊಂದು ಪಾಯಿಂಟ್, ವಕ್ಫ್ ಭೂಮಿ. ವಕ್ಫ್ ಭೂಮಿಯ ಬಗ್ಗೆ ಇವತ್ತು ತಪ್ಪು ಅಭಿಪ್ರಾಯಗಳನ್ನು ಮೂಡಿಸ್ತಾ ಇದ್ದಾರೆ ಬಿಜೆಪಿಯ ನಾಯಕರು, ಸುಳ್ಳು ಹೇಳ್ತಾ ಇದ್ದಾರೆ. ವಕ್ಫ್ ಭೂಮಿ ಅನ್ನುವಂಥದ್ದು ಅದು ಮುಸಲ್ಮಾನರ ಶ್ರೀಮಂತ ವರ್ಗ, ಮುಸಲ್ಮಾನರ ಶೈಕ್ಷಣಿಕ ಸಾಮಾಜಿಕ ಅಭಿವೃದ್ಧಿಗಾಗಿ ಕೊಟ್ಟಂತ ದಾನ. ಅದನ್ನ ಇವತ್ತು ಸರಿಸುಮಾರು 87,000 ಎಕರೆ ಒತ್ತುವರಿಯಾಗಿದೆ. ಅದನ್ನ ಬಿಡಿಸ್ಕೊಳ್ಳಕ್ಕೆ ನೋಟಿಸ್ ಕೊಡೋದು ಅನ್ನೋಂಥದ್ದು ಅದು ಒಂದು ಜನರಲ್ ಪ್ರೊಸೀಜರ್. ಅದು ಎಲ್ಲಾ ಸರ್ಕಾರದ ಕಾಲದಲ್ಲೂ ಕೂಡ ಒತ್ತುವರಿಯಾಗಿದೆ. ಮೊನ್ನೆ ಕರ್ನಾಟಕದಲ್ಲಿ ಎಷ್ಟು ವಕ್ಫ್ ಆಸ್ತಿ ಒತ್ತುವರಿಯಾಗಿದೆ ಅಂತ ಬಸವರಾಜ ಬೊಮ್ಮಾಯಿ ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಕೇಳಿದರು. ಅಲ್ಲಿ ಹೇಳಿದ್ದಾರೆ ಉತ್ತರ, 800 ವಕ್ಫ್ ಪ್ರಾಪರ್ಟಿಗಳು ಒತ್ತುವರಿಯಾಗಿದೆ ಅಂತೇಳಿ ಬೊಮ್ಮಾಯಿ ಅವರಿಗೆ ಉತ್ತರ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಅಂದ್ರೆ ವಕ್ಫ್ ಭೂಮಿ ಏನೆಲ್ಲ ಒತ್ತುವರಿಯಾಗಿದೆ, ದೋಚಲ್ಪಟ್ಟಿದೆ, ಅದು ಮರಳಿ ಪಡಿಬೇಕು. ಯಾವ ಉದ್ದೇಶಕ್ಕೆ ಅದನ್ನು ನೀಡಲಾಗಿದೆಯೋ ಆ ಉದ್ದೇಶಕ್ಕೆ ಬಳಸಬೇಕು. ಇದರಲ್ಲಿ ಸುಪ್ರೀಂ ಕೋರ್ಟ್ನ, ವಿವಿಧ ಹೈಕೋರ್ಟ್ನ ಜಡ್ಜ್ಮೆಂಟ್ಗಳಿದ್ದಾವೆ. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಭೂ ಸುಧಾರಣಾ ಕಾಯ್ದೆ ಕೂಡ ವಕ್ಫ್ ಭೂಮಿಗೆ ಅನ್ವಯಿಸೋದಿಲ್ಲ. ಅಂದ್ರೆ ರಿಲಿಜಿಯಸ್ ಪರ್ಪಸ್ ಕೊಟ್ಟಿದ್ದು. ಅದು ದೇವಸ್ಥಾನದ ಭೂಮಿ ಆಗಲಿ, ಮಠದ ಭೂಮಿ ಆಗಲಿ, ವಕ್ಫ್ನ ಭೂಮಿ ಆಗಲಿ, ಚರ್ಚ್ನ ಭೂಮಿ ಆಗಲಿ, ಗುರುದ್ವಾರದ ಭೂಮಿ ಆಗಲಿ, ಧಾರ್ಮಿಕ ಉದ್ದೇಶಗಳಿಗೆ ದಾನ ನೀಡಿದಂತಹ ಜಮೀನೇನಿದೆ ಅದು ಭೂ ಸುಧಾರಣಾ ಕಾಯ್ದೆ ಅನ್ವಯ ಆಗೋದಿಲ್ಲ ಅನ್ನುವಂತ ಹಲವಾರು ಜಡ್ಜ್ಮೆಂಟ್ಗಳಿವೆ. ಹಾಗಾಗಿ ಇವರು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಈ ಬಿಜೆಪಿ ನಾಯಕರು ರೈತರಿಗೆ. ರೈತರ ಭೂಮಿ ಹೊಡ್ಕೊಂಡ್ರು ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾರೆ.
ನಿಮಗೆ ರೈತರ ಬಗ್ಗೆ ನಿಜವಾದ ಕಾಳಜಿ ಇದೆಯಾ? ನಾನು ಬಸವನಗೌಡ ಪಾಟೀಲ್ ಯತ್ನಾಳ್, CT ರವಿ, ವಿಜಯೇಂದ್ರ ಇವರಿಗೆಲ್ಲ ಪ್ರಶ್ನೆ ಮಾಡ್ತೇನೆ, ನಿಮಗೆ ನಿಜಕ್ಕೂ ನೀವು ರೈತರ ಬಗ್ಗೆ ಕಾಳಜಿ ಹೊಂದಿದ್ದೀರ? ನೀವು ಕಾಳಜಿ ಹೊಂದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಫಾರಂ ನಂಬರ್ 50, ಫಾರಂ ನಂಬರ್ 53, ಫಾರಂ ನಂಬರ್ 57 ಅಂದ್ರೆ ಬಗರ್ ಹುಕುಂ ಅಂದ್ರೆ ಸರ್ಕಾರದ ಭೂಮಿಯಲ್ಲಿ ಏನು ಉಳುಮೆ ಮಾಡ್ತಾ ಇರುವಂತ ರೈತರು ಅರ್ಜಿ ಹಾಕೊಂಡಿದ್ದಾರೆ ಸರ್ಕಾರಕ್ಕೆ. ಫಾರಂ ನಂಬರ್ 53, 54, 57, 53, 50 ಸುಮಾರು 10 ಲಕ್ಷ ಅರ್ಜಿ ಪೆಂಡಿಂಗ್ ಇದೆ ಸರ್ಕಾರದ ಮುಂದೆ. ತಹಶೀಲ್ದಾರ್ ಆಫೀಸಲ್ಲಿ, DC ಆಫೀಸಲ್ಲಿ ಕೊಡ್ತಾ ಇದೆ 10 ಲಕ್ಷ ಅರ್ಜಿ. ಇದು ಪ್ಯೂರ್ ಆದಂತ ಸರ್ಕಾರದ ಜಾಗ, ರೈತರು ಉಳುಮೆ ಮಾಡ್ತಾ ಇದ್ದಾರೆ. ಇದನ್ನ ಸಕ್ರಮ ಮಾಡಲಿಕ್ಕೆ ಈ ಬಿಜೆಪಿ ಅವರು ಹೋರಾಟ ಮಾಡ್ತಾ ಇಲ್ಲ. ಬಿಜೆಪಿಯ ಸರ್ಕಾರದ ಅವಧಿಯಲ್ಲೂ ಕೊಡ್ಲಿಲ್ಲ ಬಗರ್ ಹುಕುಂ ಭೂಮಿಯನ್ನ. ಹಾಗಾಗಿ ಇದನ್ನ ಮಾಡೋದು ಬಿಟ್ಟು ನೀವು ವಕ್ಫ್ ಭೂಮಿ ಬಗ್ಗೆ ಮಾತಾಡ್ತಾ ಇರುವಂತದ್ದು ಇದು ಮೊಸಳೆ ಕಣ್ಣೀರು. ರೈತರ ಬಗ್ಗೆ ನಿಜವಾದ ಕಾಳಜಿ ಇಲ್ಲ. 10 ಲಕ್ಷ ಅರ್ಜಿ ಬಗರ್ ಹುಕುಂ ಸಾಗುವಳಿದು. 10 ಲಕ್ಷ ಅರ್ಜಿ ಅಂತಂದ್ರೆ ಕನಿಷ್ಠ 2 ಎಕರೆ ಲೆಕ್ಕ ಹಾಕೊಂಡ್ರು ಕೂಡ 20 ಲಕ್ಷ ಎಕರೆ. ಎಲ್ಲಾ ಜನಾಂಗದವರು ಕೂಡ ಉಳುಮೆ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾನು ಅಂದಾಜು ಹೇಳಿದೆ 20 ಲಕ್ಷ ಎಕರೆ, ಯಾಕಂದ್ರೆ 10 ಲಕ್ಷ ಅರ್ಜಿ ಇದೆ. ಅದನ್ನು ಕೊಡೋದಕ್ಕೆ ಹೋರಾಟ ಮಾಡುವುದಿಲ್ಲ ಯತ್ನಾಳ್. ಈ ಮುಸಲ್ಮಾನರ ಆಸ್ತಿ ಏನು ವಶಪಡಿಸಿಕೊಂಡಿದ್ದಾರೆ ವಕ್ಫು, ಅದ್ರ ಬಗ್ಗೆ ಪ್ರತಿಭಟನೆ ಮಾಡೋದು ಇದು ದಗಲ್ಬಾಜಿತನ, ಇದು ವಂಚನೆ. ರೈತರಿಗೆ ದ್ರೋಹ ಬಗೆತಾ ಇದ್ದಾರೆ, ರೈತರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ರೈತಾಪಿ ವರ್ಗ, ನಮ್ಮ ಅನ್ನದಾತರು ಈ ಮಿಸ್ಗೈಡ್ಗೆ ಒಳಗಬಾರದು. ನೀವು ಕೇಳಬೇಕಾಗಿರುವಂತದ್ದು ಸರ್ಕಾರಕ್ಕೆ, ಏನು 10 ಲಕ್ಷ ಅರ್ಜಿ ಬಗರ್ ಹುಕುಮಲ್ಲಿ ಇದೆ ಅದನ್ನ ಮಂಜೂರು ಮಾಡಿ, ಸಕ್ರಮ ಮಾಡಿ ಅನ್ನುವಂತ ಗಟ್ಟಿ ಧ್ವನಿಯನ್ನ ರೈತರು ಮತ್ತು ಬಾಕಿ ಉಳಿದಂತ ರಾಜಕಾರಣಿಗಳು ಮಾತಾಡಬೇಕು. ಈ ವಕ್ಫ್ ಭೂಮಿ ಸಂರಕ್ಷಣೆ ಆಗಬೇಕು. 1 ಇಂಚು ಭೂಮಿ ಕೂಡ ಯಾರಾದ್ರೂ ಒತ್ತುವರಿ ಮಾಡಿದ್ರೆ ಅದನ್ನ ವಾಪಸ್ ಪಡೆಯಬೇಕು ಅನ್ನುವಂಥ ಜನಾಗ್ರಹವನ್ನ SDP ಇವತ್ತು ಮುಂದೆ ಇಡ್ತಾ ಇದೆ. ಹಾಗಾಗಿ ಎಲ್ಲ ಬೇಡಿಕೆಗಳನ್ನು ತೆಗೆದುಕೊಂಡು ನಾವು ಬೆಳಗಾವಿಗೆ ಹೋಗ್ತಾ ಇದ್ದೀವಿ. ಖಾನಾಪುರದ ಸಮಸ್ತ ಜನತೆ, ಇದು ಜನರ ಬೇಡಿಕೆ, ಎಲ್ಲಾ ಸಮುದಾಯಗಳ ಬೇಡಿಕೆ ಇದೆ. ಹಾಗಾಗಿ ನೀವೆಲ್ಲರೂ ಕೂಡ SDP ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು. ಅದೇ ರೀತಿ ನೀವು ಬೆಳಗಾವಿಗೆ ನಾಳೆ ಬಂದು ಈ ಜನಾಗ್ರಹಗಳನ್ನು ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸದಲ್ಲಿ ನಿಮ್ಮೆಲ್ಲರನ್ನ ಬೆಂಬಲವನ್ನು ಕೊಡಿ ಅಂತ ಕೇಳ್ತಾ, ಈ ಖಾನಾಪುರದ ಜನತೆ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಮುಖಂಡರಿಗೂ, ಖಾನಾಪುರದ ಕಾರ್ಯಕರ್ತರಿಗೂ, ಎಲ್ಲ ಬಂಧು ಮಿತ್ರರಿಗೂ, ಇಲ್ಲಿನ ಸಜ್ಜನ ನಾಗರಿಕ ಬಂಧುಗಳಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ SDP. ಧನ್ಯವಾದಗಳು ರಾಜ್ಯಾಧ್ಯಕ್ಷರು ಆದಂತಹ ಅಬ್ದುಲ್ ಮಜೀದ್ ಮೈಸೂರು ಅವರಿಗೆ. ಇವತ್ತು ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ 2ರ ವಿವಿಧ ಉದ್ದೇಶಗಳನ್ನು ಕುರಿತಾಗಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ರಾಜಶೇಖರ್ ಹಿಂಡಲ್ಗಿ, DSS ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಬೆಳಗಾವಿಯವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದು 5 ನಿಮಿಷ ಮಾತಾಡಬೇಕಂತ ಹೇಳಿ ಅವರಿಗೆ ವಿನಂತಿಸ್ತಾರೆ. ಎಲ್ಲರಿಗೂ ವಂದನೆಗಳು. ಮೊದಲನೇದಾಗಿ ಬುದ್ಧ, ಬಸವ, ಅಂಬೇಡ್ಕರ್, ಹಜರತ್ ಟಿಪ್ಪು ಸುಲ್ತಾನ್ ಅವರಿಗೆ ವಂದಿಸುತ್ತಾ, ಇವತ್ತಿನ ದಿವಸ ಖಾನಾಪುರ ಪಟ್ಟಣದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕಲ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಡಿಸೆಂಬರ್ 10ರಿಂದ 16ರವರೆಗೆ ಉಡುಪಿಯಿಂದ ಹಿಡ್ಕೊಂಡು ಬೆಳಗಾವಿ ಚಳಿಗಾಲ ಅಧಿವೇಶನದವರೆಗೆ ಒಂದು ಈ ಸೋಷಿಯಲ್ ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಈ ಒಂದು ಜಾಥಾ ಅಧಿವೇಶನದಲ್ಲಿ ಸಾರ್ವಜನಿಕರ ಹಕ್ಕುಗಳಿಗೆ, ಸಾಮಾಜಿಕ ಹಕ್ಕುಗಳಿಗೋಸ್ಕರ SDP ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇವತ್ತಿನ ದಿವಸ ರಾಜ್ಯಾದ್ಯಂತ ಸುತ್ತಾಡಿ ನಮ್ಮ ಖಾನಾಪುರ ಪಟ್ಟಣಕ್ಕೆ ಬಂದು ತಲುಪಿದೆ.
ಇವತ್ತಿನ ವೇದಿಕೆಯ ಮುಖ್ಯ ಅಧ್ಯಕ್ಷರಾದಂಥ ಅಬ್ದುಲ್ ಮಜೀದ್ ಮೈಸೂರು ರಾಜ್ಯಾಧ್ಯಕ್ಷರು SDP ವೇದಿಕೆ ಮೇಲೆ ಆಸೀನರಿದ್ದಾರೆ. ಅದೇ ರೀತಿಯಾಗಿ SDP ರಾಜ್ಯ ಪದಾಧಿಕಾರಿಗಳು ಕೂಡ ಇವತ್ತಿನ ಈ ವೇದಿಕೆಯಲ್ಲಿ ಆಸೀನರಿದ್ದಾರೆ. ಅದರ ಜೊತೆಗೆ ರಾಜು ಖಾತೆದಾರ್ ಗಡ್ನಾಡು ಹಿತರಕ್ಷಣಾ ವೇದಿಕೆ ಖಾನಾಪುರ ತಾಲೂಕು ಹಾಗೂ ಸಮಸ್ತ SDP ಪಾರ್ಟಿಯ ಕಾರ್ಯಕರ್ತರು ಹಾಗೂ ತಾಲೂಕಿನ ಕಾರ್ಯಕರ್ತರು, ಸಾರ್ವಜನಿಕರು, ಬಂಧು ಮಿತ್ರರು, ಮಾಧ್ಯಮ ಮಿತ್ರರು ಇವತ್ತಿನ ವೇದಿಕೆಯಲ್ಲಿ ಹಾಜರಿದ್ದಾರೆ. ಏನು ಇವತ್ತಿನ ದಿವಸ ಸಾಮಾಜಿಕ ನ್ಯಾಯಕ್ಕಾಗಿ ಬೆಳಗಾವಿ ಚಲೋ ಅಂಬೇಡ್ಕರ್ ಜಾಥಾ 2 ಅನ್ನುವಂಥದ್ದನ್ನು ಈ SDP ಉದ್ದೇಶ. ಇಲ್ಲಿ ಹಲವಾರು ಸಾಮಾಜಿಕ ಬೇಡಿಕೆಗಳನ್ನು ಇಟ್ಕೊಂಡು ಈ ಜಾಥಾನ ಪ್ರಾರಂಭ ಮಾಡಿದ್ದಾರೆ. ನಾಳೆ ದಿನಾಂಕ 17ನೇ ತಾರೀಕು ದಿನ ಬೃಹತ್ ಮಟ್ಟದಲ್ಲಿ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡಲಿಕ್ಕೆ SDP ಹೋಗ್ತಾ ಇದೆ. ಅದು ಈ ದಿವಸ ನಮ್ಮ ಖಾನಾಪುರ ಪಟ್ಟಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಈ ಜಾಥಾಕ್ಕೆ ಖಾನಾಪುರದಿಂದ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ, ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಪ್ರಾರಂಭಗೊಳ್ಳುತ್ತಾ ಇದೆ. ಇದರ ಮುಖ್ಯ ಉದ್ದೇಶ ಇಷ್ಟೇ, ಏನು ರಾಜ್ಯ ಸರ್ಕಾರ ಕೈಗೊಳ್ತಾ ಇದೆ, ಕೇಂದ್ರ ಸರ್ಕಾರ ಕೈಗೊಳ್ತಾ ಇದೆ. ಇದರಲ್ಲಿ ಮುಖ್ಯ ಬೇಡಿಕೆಗಳಲ್ಲಿ SCP TSP ಅನುದಾನ ದಲಿತ ಸಮುದಾಯಗಳಿಗೆ ರಾಜ್ಯ ಸರ್ಕಾರ ಮಾಡುತ್ತಿರುವಂಥ ಅನ್ಯಾಯದ ಕುರಿತು. ಯಾಕಂದರೆ 2023ರಲ್ಲಿ ಕೂಡ ರಾಜ್ಯ ಸರ್ಕಾರ ತನ್ನ ಬಜೆಟ್ನಲ್ಲಿ ಮೀಸಲಿಟ್ಟಂಥ ಹಣವನ್ನು 11,000 ಕೋಟಿ ರೂಪಾಯಿಯನ್ನು SCP TSP ಅನುದಾನವನ್ನು ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿ SC ST ಸಮುದಾಯದ ಜನಗಳಿಗೆ ಮೋಸ ಮಾಡುವಂಥ ಒಂದು ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಪ್ರಸಕ್ತ ವರ್ಷದಲ್ಲಿಯೂ ಕೂಡ 39,000 ಕೋಟಿ ಅನುದಾನದಲ್ಲಿ ಈಗಾಗಲೇ 29,000 ಕೋಟಿ ಅನುದಾನವನ್ನು ತಮ್ಮ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಇಷ್ಟೇ, ಏನು ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯ ಸರ್ಕಾರ ಕಾರ್ಯರೂಪಕ್ಕೆ ತಂದಿದೆ, ಅದು ಕೇವಲ SC ST ಸಮುದಾಯಗಳಿಗೆ ಮಾತ್ರ ತಂದಿಲ್ಲ, ರಾಜ್ಯದ ಎಲ್ಲ ಜನಾಂಗಕ್ಕೂ ಎಲ್ಲ ಸಮುದಾಯಗಳಿಗೂ ಕೂಡ ಒಂದು ಗ್ಯಾರಂಟಿ ಯೋಜನೆಯನ್ನು ಬೆಳಕಿಗೆ ತಂದಿದೆ, ಕಾರ್ಯರೂಪಕ್ಕೆ ತಂದಿದೆ. SDP ಉದ್ದೇಶ ಇಷ್ಟೇ, ತಾವುಗಳು ಎಲ್ಲ ಸಮುದಾಯದ ಜನಗಳಿಗೆ ಕೊಡ್ತಾ ಇದ್ದಾರೆ, ಅದೇ ರೀತಿಯಿಂದ SC ST ಸಮುದಾಯ ಜನಗಳಿಗೂ ಕೂಡ ಈ ಯೋಜನೆ ತಲುಪಲಿ. ಏನು SC ST ಅಭಿವೃದ್ಧಿಗೋಸ್ಕರ ಇಟ್ಟಂತ ಹಣವನ್ನು ತಾವುಗಳು ಬಳಕೆ ಮಾಡ್ತಾ ಇದ್ದಾರೆ, ದಯವಿಟ್ಟು ಈ ಕೂಡಲೇ ಅದನ್ನು ಆ ಸಮುದಾಯಕ್ಕೆ ಮರಳಿಸಿ ಅವರ ಮೂಲಭೂತ ಸೌಲಭ್ಯಗಳಿಗೆ ಒದಗಿಸಬೇಕು ಅನ್ನುವಂಥದ್ದನ್ನು ಹಕ್ಕು ಒತ್ತಾಯ ಇವತ್ತು ಮಾಡಲಿಕ್ಕೆ ನಮ್ಮ SDP ತಂಡ ಹೋಗ್ತಾ ಇದಕ್ಕೆ ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆಯಿಂದ ಸ್ವಾಗತ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಸುಮಾರು ವರ್ಷಗಳಿಂದ, ಕೇವಲ 1-2 ವರ್ಷಗಳಲ್ಲ, 10 ವರ್ಷಗಳಲ್ಲ, ಸುಮಾರು 30 ವರ್ಷಗಳಿಂದ ನಮ್ಮ ಹಿರಿಯರು, ಕೆಲವೊಂದು ಸಂಘಟನೆಗಳು, ವಿವಿಧ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನು ಮಾಡುತ್ತಾ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರವನ್ನು ಎಚ್ಚರಿಸುತ್ತಾ ಬಂದಿದೆ. ಇದರ ಪ್ರತಿಫಲವಾಗಿ ಸುಪ್ರೀಂ ಕೋರ್ಟು ಆಗಸ್ಟ್ ತಿಂಗಳಲ್ಲಿ ಆದೇಶ ಮಾಡಿದೆ. ಏನು ಒಳ ಮೀಸಲಾತಿ ಜಾರಿಯಾಗಬೇಕು, ಒಳ ಮೀಸಲಾತಿ ಅಡಿಯಲ್ಲಿ ಉಪಜಾತಿಗಳಿಗೆ ಸಮರ್ಪಕ ನ್ಯಾಯ ಸಿಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಅದು ಕೂಡ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ರಾಜ್ಯ ಸರ್ಕಾರಗಳಿಗೆ ಇದು ಬಿಟ್ಟಂತ ವಿಷಯ. ಈಗಾಗಲೇ ನಾವು ಈ ಆದೇಶವನ್ನು ಮಾಡಾಗಿದೆ, ಇದು ರಾಜ್ಯ ಸರ್ಕಾರಗಳು ತಮ್ಮ ವ್ಯಾಪ್ತಿಯಲ್ಲಿ ಇದನ್ನ ಜಾರಿಗೆ ತರಬೇಕು ಅನ್ನುವಂಥ ಉದ್ದೇಶನ ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿಬಿಟ್ಟಿದೆ. ಆದರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಕೇವಲ ಮೂಗಿಗೆ ತುಪ್ಪ ಒರೆಸುವಂತ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಒಂದು SDP ಪ್ರತಿಭಟನೆ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀವಿ, ಎಚ್ಚರಿಸ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವುಗಳು ಸುಪ್ರೀಂ ಕೋರ್ಟ್ ಆದೇಶವನ್ನು ಎತ್ತಿ ಹಿಡಿದು
ಏನು 30 ವರ್ಷಗಳಿಂದ ಸುಮಾರು ಸಂಘಟನೆಗಳ SC/ST ಸಮುದಾಯಗಳ ಸಂಘಟನೆಗಳು ಹೋರಾಟದ ಫಲವಾಗಿ ಇವತ್ತು ಈ ಆದೇಶ ಸುಪ್ರೀಂ ಕೋರ್ಟ್ ಹೊರಡಿಸಿದೆ. ದಯವಿಟ್ಟು ತಾವುಗಳು ತಮ್ಮ ಸರ್ಕಾರದ ತಮ್ಮ ಅವಧಿಯಲ್ಲಿ, ತಮ್ಮ ಅಧಿಕಾರ ಅವಧಿಯಲ್ಲಿ ಈ ಕೂಡಲೇ ಇದನ್ನ ಒಳ ಮೀಸಲಾತಿ ಜಾರಿ ಮಾಡಬೇಕನ್ನುವಂಥದ್ದನ್ನ SDPI ತಂಡ ನಾಳೆ ದಿನ ಎಚ್ಚರಿಕೆ ನೀಡ್ತಾ ಇದೆ. ದಯವಿಟ್ಟು ತಾವುಗಳು ಎಚ್ಚೆತ್ತುಕೊಂಡು ಆ ಸಮುದಾಯಗಳಿಗೆ ಒಳ ಮೀಸಲಾತಿ ಜಾರಿ ಮಾಡಿ ಅನ್ನುವಂಥದ್ದು ಈ ಒಂದು ಹೋರಾಟದ ಉದ್ದೇಶಕ್ಕೂ ಕೂಡ ನಮ್ದು ಸ್ವಾಗತ ಇದೆ. SDPI ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಇದರ ಜೊತೆಗೆ ಏನು ವಕ್ಫ್ ಆಸ್ತಿ ಅನ್ನುವಂಥದ್ದನ್ನು ಏನಿದೆ, ಅದು ಮೂಲತಃ ಏನು ಬಂದಂಥ ಆಸ್ತಿಗಳಿದ್ದಾವ, ಅವು ಉಳಿಬೇಕು. ಇದರಲ್ಲಿ ಹಲವಾರು ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು SDPI ತಂಡ ಇವತ್ತು ಬೆಳಗಾವಿಗೆ ಪ್ರಯಾಣ ಬೆಳೆಸ್ತಾ ಇದೆ. ಈ ಪ್ರತಿಭಟನೆ ಯಶಸ್ವಿ ಆಗಲಿ, ಈ ಪ್ರತಿಭಟನೆಗೆ ನಮ್ಮ ಸಂಘಟನೆ ವತಿಯಿಂದ ಸಂಪೂರ್ಣವಾಗಿ ಬೆಂಬಲ ಇದೆ ಅನ್ನುವಂಥದ್ದು ಈ ಮಾತನ್ನು ಹೇಳ್ತಾ ನಾನು ಒಂದು 2 ಮಾತಿಗೆ ವಿರಾಮ ಹೇಳ್ತಿದ್ದೀನಿ. ನನ್ನನ್ನು ಈ ವೇದಿಕೆಗೆ ಕರೆದು ಆಹ್ವಾನಿಸಿ ಸನ್ಮಾನಿಸಿ ಈ ವೇದಿಕೆಯಲ್ಲಿ ನನಗೆ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟುವಂಥ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯಾಧ್ಯಕ್ಷರಿಗೂ ಹಾಗೂ ತಾಲೂಕು ಅಧ್ಯಕ್ಷರಿಗೂ ಹಾಗೂ ಎಲ್ಲ ಸಮಸ್ತ ರಾಜ್ಯ ಕಾರ್ಯಕರ್ತರಿಗೂ ವಂದಿಸುತ್ತಾ ನಾನು 2 ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್, ಜೈ ಸಂವಿಧಾನ್, ಜೈ ಭಾರತ್. ಧನ್ಯವಾದಗಳು ರಾಜಶೇಖರ ಹಿಂಡಲ್ಗಿ DSS ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೆಳಗಾವಿ ಅವರಿಗೆ. ಈ ಒಂದು ಜಾಥಾದ ವಿವಿಧ ಉದ್ದೇಶಗಳನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು. ಈ ಜಾಥಾದ ಸಹ ಸಂಚಾಲಕರು ಆದಂತಹ ಅಫ್ಸರ್ ಕುರ್ಲಿಪೇಟೆ ಅವರನ್ನು ನಾನು ಪೋಡಿಯಂಗೆ ಆಹ್ವಾನಿಸುತ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಮೈಸೂರ್ ಅವರೇ, ದಲಿತ ಸಂಘರ್ಷ ಸಮನ್ವಯ ಸಮಿತಿಯ ಜಿಲ್ಲಾಧ್ಯಕ್ಷರೇ, ಗಡಿನಾರ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ರಾಜೂರವರೇ, ಮತ್ತು ನನ್ನ ಮುಂದೆ ನಮ್ಮ ಈ ಸಂದೇಶವನ್ನು ಕೇಳಲಿಕ್ಕೆ ಆಗಮಿಸಿರುವಂತಹ ಪಕ್ಷದ ಕಾರ್ಯಕರ್ತರೇ, ಹಿತೈಷಿಗಳೇ, ಧ್ವನಿವರ್ಧಕದ ಮುಖಾಂತರ ನನ್ನ ಧ್ವನಿಯನ್ನು ಆಲಿಸ್ತಾ ಇರುವಂತಹ ಎಲ್ಲ ಖಾನಾಪುರದ ಪ್ರಜ್ಞಾವಂತ ನಾಗರಿಕ ಬಂಧುಗಳೇ, ಈಗಾಗಲೇ ನಮ್ಮ ಈ ಜಾಥಾದ ಉದ್ದೇಶವನ್ನು ಕುರಿತು ನಮ್ಮ ರಾಜ್ಯಾಧ್ಯಕ್ಷರು ನಿಮ್ಮ ಮುಂದೆ ವಿಚಾರವನ್ನು ಮಂಡಿಸಿದ್ದಾರೆ. ನಾನು ಆ ಬಗ್ಗೆ ಮತ್ತೆ ರಿಪೀಟ್ ಮಾಡೋದಿಲ್ಲ. ಕೆಲವೊಂದು ವಿಚಾರಗಳನ್ನು ಮಾತ್ರ ಹೇಳಿ ನಾನು ನನ್ನ ಭಾಷಣಕ್ಕೆ ಕೊನೆಗೊಳಿಸ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಒಂದು ವಿಶೇಷವಾದ ಮೇರು ವ್ಯಕ್ತಿತ್ವವನ್ನು ನಾನು ಇಡೀ ರಾಜ್ಯ ದೇಶಕ್ಕೆ ಒಂದು ಪರಿಚಯಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಖಾನಾಪುರದ ಮಣ್ಣಿನಿಂದ ಮಾಧ್ಯಮಗಳ ಮತ್ತು ಲೈವ್ ಮುಖಾಂತರ ಒಂದು ವಿಶೇಷ ಮೇರು ವ್ಯಕ್ತಿತ್ವವನ್ನು ಪರಿಚಯಿಸ್ತಾ ಇದ್ದೇನೆ. ಆ ಮೇರು ವ್ಯಕ್ತಿತ್ವ ಬೇರೆ ಯಾರೂ ಅಲ್ಲ, ಇಲ್ಲಿ ಕುಳಿತಿರುವಂತಹ ಈ ಪುಟಾಣಿ ಮಗು. ಕ್ಯಾಮ್ರಾ ಸ್ವಲ್ಪ ಆ ಕಡೆ ತೋರಿಸಿ. ಯಾಕೆ ಈ ಮೇರು ವ್ಯಕ್ತಿತ್ವ, ಯಾಕೆ ಆ ಮಗುವನ್ನು ನಾವು ಕರೆದು ಸ್ಟೇಜಲ್ಲಿ ಕೂರಿಸಿದೀವಿ ಗೊತ್ತಾ? ವಿಚಾರ ಹೇಳ್ತೇನೆ ನಾನು. ಯಾವ ಉದ್ದೇಶಕ್ಕಾಗಿ ಈ ರಾಜ್ಯದ ದಲಿತ, ದಮನಿತ, ಶೋಷಿತ, ಮರ್ದಿತ ವರ್ಗಗಳ ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾಂ ಅಂಬೇಡ್ಕರ್ ಜಾಥಾ 2ನ ನಾವು ಪ್ರಿಪರೇಷನ್ ಅಲ್ಲಿ ಇರಬೇಕಾದ್ರೆ ಈ ಜಾಥಾಕ್ಕೆ ಹಲವಾರು ಖರ್ಚು ವೆಚ್ಚಗಳು ತಗಲುತ್ತೆ. ಇದಕ್ಕೆ ಫಂಡ್ ಬೇಕಾಗುತ್ತೆ, ಡೀಸೆಲ್ ಬೇಕಾಗುತ್ತೆ, ಮೈಕ್ ಸೆಟ್ಗೆ ಬಾಡಿಗೆ ಕೊಡಬೇಕು, 6 ದಿನ 7 ದಿನಗಳು ಟ್ರಾವೆಲ್ ಮಾಡಬೇಕಾದ್ರೆ ಊಟ ತಿಂಡಿಯ ವ್ಯವಸ್ಥೆ ಮಾಡಬೇಕು. ಈ ಜನರ ಆಗ್ರಹಗಳನ್ನು ತಗೊಂಡು ನಾವು ಸರ್ಕಾರಕ್ಕೆ ತಲುಪಿಸಬೇಕಾದ್ರೆ ಜನರಿಂದಲೇ ನಾವು ದೇಣಿಗೆಯನ್ನು ಸಂಗ್ರಹಿಸಬೇಕು ಅಂತ ಹೇಳಿ ನಾವು ಪಕ್ಷದ ನಿಧಿ ಸಂಗ್ರಹ ಅಭಿಯಾನಕ್ಕೆ ಕರೆ ಕೊಟ್ಟಾಗ ಈ ಖಾನಾಪುರ ಮಣ್ಣಿನಿಂದ ತನ್ನ ಆಟಿಕೆ ವಸ್ತುಗಳನ್ನು ಖರೀದಿಸಲಿಕ್ಕೆ 1 ರೂಪಾಯಿ 50 ಪೈಸೆ, 2 ರೂಪಾಯಿ 5 ರೂಪಾಯಿ ಹಣವನ್ನ, ಗೋಲಕದಲ್ಲಿ ಕೂಡಿಟ್ಟ ಹಣವನ್ನ ಈ ಜಾಥಾದ ಉದ್ದೇಶನೂ ಈಡೇರಿಸಲಿಕ್ಕೆ ಬೇಕಾಗಿ ಪಕ್ಷದ ನಿಧಿ ಸಂಗ್ರಹಕ್ಕೆ ದೇಣಿಗೆ ನೀಡಿದಂತ ಪುಟ್ಟ ಮಗು ಈ ಇಸ್ಮತ್. ನಿಜವಾಗ್ಲೂ ಕೂಡ ನಾವು ಸಲ್ಯೂಟ್ ಮಾಡಬೇಕು. ಆ ಮಗುವಿನ ಮನೋಭಾವ ನೋಡಿ, ಆ ಮಗುವಿನ ಸೇವಾ ಮನೋಭಾವ ನೋಡಿ. ಇವತ್ತು ಮಕ್ಕಳಿಗೆ 5 ರೂಪಾಯಿ ಕೊಟ್ರೆ ಒಂದು ಕ್ಯಾಡ್ಬರಿ ಚಾಕ್ಲೇಟ್ ತಗೊಂಡು ಯಾವಾಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಖರ್ಚು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. 1 ವರ್ಷ 6 ತಿಂಗಳುಗಳ ಕಾಲ ಗೋಲಕ ಡಬ್ಬಿಯಲ್ಲಿ ಚಿಲ್ಲರೆ ಹಣವನ್ನ ಕೂಡಿಟ್ಟ ಹಣವನ್ನ ಈ ಪಕ್ಷದ ಸಾಮಾಜಿಕ ನ್ಯಾಯದ ಉದ್ದೇಶಕ್ಕಾಗಿ ದಾನ ನೀಡುವಂತದ್ದಿದೆಯಲ್ಲ, ಆ ಏನು ಹಣವನ್ನ ಪುಟ್ಟ ಮಗು ನಮ್ಮ ದೇಣಿಗೆಯಾಗಿ ನೀಡಿದೆ ಅದು ವಜ್ರ ವೈಡೂರ್ಯಕ್ಕಿಂತ ಹೆಚ್ಚಿನ ಮೌಲ್ಯವುಳ್ಳದ್ದು. ಅರ್ಥ ಮಾಡ್ಕೊಳ್ಬೇಕು.
ನಾವು ಯಾವ ಸಂದೇಶವನ್ನ ಹೊತ್ತು ಬೆಳಗಾವಿಗೆ ಹೊರಡ್ತಾ ಇದ್ದೇವೋ, ಮುಂದೆ ಆ ಮಗು ದೊಡ್ಡವಳಾಗಿ ಶಾಲೆಯಲ್ಲಿ ಕಲಿತು ಡಿಗ್ರಿ ಹೋಲ್ಡರ್ ಆಗಿ, ಮಾಸ್ಟರ್ ಡಿಗ್ರಿ ಹೋಲ್ಡರ್ ಆಗಿ ಹೊರಗೆ ಬಂದ್ರೆ ಅವಳಿಗೆ ಜಾಬ್ ಸಿಗುವಂತಹ ಸಂದರ್ಭ ಇಲ್ಲ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆ ಮಗುವಿನ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ತರಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಹಾಗಾಗಿ ಆ ಮಗುವಿನ ಭವಿಷ್ಯಕ್ಕಾಗಿ ನಾವು ಇವತ್ತು ಧ್ವನಿ ಏನೆತ್ತಾ ಇದ್ದೇವೆ. ಆ ಧ್ವನಿಗೆ ಆ ಮಗು ಇವತ್ತೇ ದೇಣಿಗೆಯನ್ನು ನೀಡಿದೆ. ಎಷ್ಟೊಂದು ಉತ್ತಮವಾದಂತ ಉದಾತ್ತ ವ್ಯಕ್ತಿತ್ವ, ಮೇರು ವ್ಯಕ್ತಿತ್ವ. ಆತ್ಮೀಯ ಸಹೋದರರೇ, ಹಣ ಎಂದರೆ ಹೆಣವು ಬಾಯ್ಬಿಡ್ತದೆ. ಹಣ ಇಲ್ಲದೆ ಏನು ನಡೆಯಲ್ಲ. ಇವತ್ತು ಬಲಾಢ್ಯ ರಾಜಕೀಯ ಪಕ್ಷಗಳು ಕಾರ್ಪೊರೇಟ್ ಕುಲಗಳಿಂದ ಕಪ್ಪವನ್ನ ಪಡೆದು ಅವರಿಗೆ ಬೇಕಾದಂತಹ ಫೇವರೇಬಲ್ ಪಾಲಿಸಿಯನ್ನು ಮಾಡ್ತಾರೆ. ಇವತ್ತು ಈ ದೇಶದ ಅದಾನಿ, ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್, ಅಮೆರಿಕಾದಿಂದ ರೆಡ್ ಕಾರ್ನರ್ ನೋಟಿಸ್ ಜಾರಿಯಾಗೋದು ಮಾತ್ರ ಬಾಕಿ ಇರುವಂತದ್ದು. ಅವರಿಗೆ ಬೇಕಾಗಿ ನರೇಂದ್ರ ಮೋದಿ ಅವರು ಖಾಸಗಿ ಫ್ಲೈಟ್ ನಲ್ಲಿ, ಖಾಸಗಿ ಜೆಟ್ ಅಲ್ಲಿ ಪ್ರಯಾಣವನ್ನ ಮಾಡ್ತಾರೆ. ಯಾಕೆ? ಅವರು ಬಲಾಢ್ಯರು, ಅವರು ಹಣವಂತರು. ಅದೇ ಸಂದರ್ಭದಲ್ಲಿ ಇಲ್ಲಿ ಗಡಿನಾರ ರಕ್ಷಣಾ ವೇದಿಕೆ ಅಧ್ಯಕ್ಷರು ರಾಜು ಅವರು ಇದ್ದಾರೆ. ಅವರಿಗೆ ಕೇಳಿ ನೋಡಿ, ಕರ್ನಾಟಕ ಏಕೀಕರಣವಾಗಿ ಅಥವಾ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಲಿತು ಈ ಗಡಿನಾಡು ಉದ್ಧಾರ ಆಗಿದೆಯಾ? ಈ ಗಡಿನಾಡು ಅಭಿವೃದ್ಧಿ ಆಗಿದೆಯಾ? ನಿಮ್ಮ ಖಾನಾಪುರದಲ್ಲಿರುವಂತಹ ಎಷ್ಟು ಜನರಿಗೆ ಪಕ್ಕಾ ಮನೆಗಳಿವೆ? ಎಷ್ಟು ಜನರ ಮನೆಯಲ್ಲಿ ಉದ್ಯೋಗಸ್ಥರಿದ್ದಾರೆ? ಇವತ್ತಿಗೂ ಕೂಡ ಒಪ್ಪತ್ತಿನ ಕೂಲಿಗೂ ಕೂಡ ಗೋಳಾಡುವಂತ ಜನರು ಇಲ್ಲಿ ವಾಸಿಸ್ತಾ ಇದ್ದಾರೆ. ಸರ್ಕಾರಗಳು ಇವರ ಬಗ್ಗೆ ಪಾಲಿಸಿಯನ್ನು ಮಾಡಬೇಕಾಗಿತ್ತು. ಸರ್ಕಾರಗಳು ನಮ್ಮನ್ನ ಆಳ್ತಾ ಇರುವಂತಹ ಜನಪ್ರತಿನಿಧಿಗಳು, ಮಿನಿಸ್ಟರ್ಗಳು, ಮುಖ್ಯಮಂತ್ರಿಗಳು ಅವರ ಬಗ್ಗೆ ಮಾತಾಡಲಿಕ್ಕೆ ಅವರಿಗೆ ಪುರ್ಸತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಸರ್ಕಾರದ ತಪ್ಪು ನೀತಿಗಳನ್ನು ಎಚ್ಚರಿಸುವಂತಹ ವಿರೋಧ ಪಕ್ಷಗಳು ಕಾಣೆಯಾಗಿವೆ. ಆ ವಿರೋಧ ಪಕ್ಷದ ಸ್ಥಾನವನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಹಳ ಜವಾಬ್ದಾರಿಯುತವಾಗಿ ನಾವು ನಿರ್ವಹಿಸ್ತಾ ಇದ್ದೇವೆ. ಇದು ಈ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಇವತ್ತು ಧ್ವನಿಯನ್ನೆತ್ತಾ ಇರುವಂತದ್ದು. ಅಬ್ದುಲ್ ಮಜೀದ್ ಅವರ ಮನೆಗೆ ಅಥವಾ ನನ್ನ ಮನೆಗೆ, ರಾಜೂರವರ ಮನೆಗೆ ನಾವು ಧ್ವನಿ ಎತ್ತಾ ಇಲ್ಲ. ಮುಂದಿನ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ಬೇಕಂತ ಹೇಳಿದ್ರೆ ಇವತ್ತು ನಾವು ಈ ದಪ್ಪ ಚರ್ಮದ ಸರ್ಕಾರ, ಚಳಿಯಲ್ಲಿರುವಂತ ಸರ್ಕಾರದ ಚಳಿಯನ್ನ ಬೀಳಿಸ್ಲಿಕ್ಕೆ ನಾವು ಬೆಳಗಾವಿಗೆ ಹೋಗ್ತಾ ಇದ್ದೇವೆ. ಚಳಿಗಾಲದ ಅಧಿವೇಶನದಲ್ಲಿ ಚಳಿ ಕಾಯಿಸ್ಕೊಳ್ತಾ ಇರುವಂತಹ ಸರ್ಕಾರದ ಮಿನಿಸ್ಟರ್ಗಳು, ಮುಖ್ಯಮಂತ್ರಿಗಳಿಗೆ ಈ ಖಾನಾಪುರದ ಮಣ್ಣಿನಿಂದ ಒಂದು ಎಚ್ಚರಿಕೆಯ ಸಂದೇಶವನ್ನು ನಾವು ನೀಡ್ತಾ ಇದ್ದೇವೆ. ಇನ್ನೇನು 20-30 ಕಿಲೋಮೀಟರ್ಗಳ ಡಿಸ್ಟೆನ್ಸ್ ಮಾತ್ರ ಇರುವಂತದ್ದು. ಮಂಗಳೂರು ಉಡುಪಿಯ ಅರಬ್ಬಿ ಸಮುದ್ರದ ಕಿನಾರೆಯಿಂದ ಹೊರಟಿರುವಂತಹ ಈ ಸಾಮಾಜಿಕ ನ್ಯಾಯಕ್ಕಾಗಿ ಆಗ್ರಹಿಸಿ ಚಲೋ ಅಂಬೇಡ್ಕರ್ ಜಾಥಾ ನಾವು ತಲುಪಲಿಕ್ಕೆ ಇನ್ನೂ 30 ಕಿಲೋಮೀಟರ್ ಬಾಕಿ ಉಳಿದಿದೆ. ಈ ಚಳಿಗಾಲದ ಅಧಿವೇಶನದಲ್ಲಿ ನಾವು ಜನರ ಪರವಾಗಿ ನಿಮ್ಮ ಮುಂದೆ ಇರ್ತಾ ಇರುವಂತಹ ಆಗ್ರಹಗಳನ್ನು ನೀವು ಪೂರ್ತಿ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠವನ್ನು ರಾಜ್ಯದ ಜನರು ಕಲಿಸಲಿಕ್ಕಿದ್ದಾರೆ ಎಂಬ ಎಚ್ಚರಿಕೆಯನ್ನು ನಾವು ನೀಡ್ತಾ ಇದ್ದೇವೆ. ಇನ್ನು ಕಾಲ ಮಿಂಚಿಲ್ಲ. ನಾವು ಈ ಜಾಥಾಕ್ಕೆ ಒಂದು ಸ್ಲೋಗನ್ ಅನ್ನ ಇಟ್ಟಿದ್ದೇವೆ, ಯು ಟರ್ನ್ ರಾಜ್ಯ ಸರ್ಕಾರ. ತಾವು ಕೇಳ್ಬೋದು, ಏನಪ್ಪ ಯು ಟರ್ನ್ ಮಾಡ್ಬಿಟ್ರು ಸಿದ್ದರಾಮಯ್ಯನವರು? ಯಾವ ಯು ಟರ್ನ್ ಆಗಿದೆ? ನೀವು ತಿಳ್ಕೊಳ್ಬೇಕಾದಂತ ವಿಚಾರಕ್ಕೆ ನಾನು ಹೇಳ್ತಾ ಇದ್ದೇನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಬಿಜೆಪಿಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಏನು ಬಿಜೆಪಿ ಆಡಳಿತದಲ್ಲಿತ್ತು, ಆ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರು, ಇದೇ DK ಶಿವಕುಮಾರ್ ಅವರು ಈ ರಾಜ್ಯದ ಅಲ್ಪಸಂಖ್ಯಾತರಿಗೆ ಹಲವಾರು ಭರವಸೆಗಳನ್ನು ಕೊಟ್ಟಿದ್ರು. ಈ ರಾಜ್ಯದ ಅಲ್ಪಸಂಖ್ಯಾತರ ಪರವಾಗಿ ಹಲವಾರು ಭಾಷಣಗಳನ್ನು ಮಾಡಿದ್ರು. ಆ ಭಾಷಣಗಳಲ್ಲಿ ಒಂದೆರಡು ಮಾತನ್ನ ಮಾತ್ರ ಹೇಳ್ತಾ ಇದ್ದೇನೆ. ಆ ಭಾಷಣಕ್ಕೂ ಆ ಭರವಸೆಗೂ ಇವತ್ತು ಇವರು ಹೊರಟಿರುವಂತ ಯು ಟರ್ನಿಗೂ ಯಾವ ರೀತಿಯಾಗಿ ಕನೆಕ್ಟಿವಿಟಿ ಇದೆ ಅಂತ ಹೇಳಿ ತಿಳ್ಕೊಂಡ್ರೆ ಯಾಕೆ ನಾವು ಈ ಸ್ಲೋಗನ್ ಅನ್ನ ಇಟ್ಟಿದ್ದೀವಿ ಅಂತೇಳಿ ನಿಮಗೆ ಅರ್ಥ ಆಗ್ತದೆ. ಬೀದರ್ನಲ್ಲಿ ನಡೆದಂತಹ ಕಾಂಗ್ರೆಸ್ನ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ವೇದಿಕೆಯಲ್ಲಿದ್ದರು. ಇಂದಿನ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ವೇದಿಕೆಯಲ್ಲಿದ್ದರು. ಆ ಸಂದರ್ಭದಲ್ಲಿ ಒಂದು ಭರವಸೆಯನ್ನ ಇವರು ನೀಡಿದ್ರು. ಏನಪ್ಪಾ ಭರವಸೆ ಅಂತ ಹೇಳಿದ್ರೆ, ಈ ರಾಜ್ಯದ ಅತ್ಯಂತ ದೊಡ್ಡ ಅಲ್ಪಸಂಖ್ಯಾತ ಸಮುದಾಯವಾಗಿರುವ ಮುಸಲ್ಮಾನರಿಗೆ
ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 10,000 crore 10,000 ಕೋಟಿ ರೂಪಾಯಿಯನ್ನ ನಾವು ಬಜೆಟ್ ಅಲ್ಲಿ ಮೀಸಲಿಡ್ತೀವಿ ಎಂಬಂತ ಹೇಳಿಕೆಯನ್ನು ಕೊಟ್ಟಿದ್ರು. ನೀವೆಲ್ಲ ಕೇಳಿದಿರಲ್ಲ, ಪತ್ರಿಕೆಯಲ್ಲಿ ಓದಿದಿರಲ್ಲ ಅಲ್ವಾ? ಓದಿದಿರಾ ಇಲ್ವಾ? ನಾನು ಸುಳ್ಳು ಹೇಳ್ತಾ ಇದ್ದೀನಾ? ನಾನು ಹೇಳಿದ ಮಾತು ಹೇಳ್ತಾ ಇಲ್ಲ, ಇದೇ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಹೇಳಿದ ಮಾತು. ಸರ್ಕಾರ ಆಡಳಿತಕ್ಕೆ ಬಂದು 18 ತಿಂಗಳಾಯ್ತು. ಎಷ್ಟು? 18 ತಿಂಗಳು, 1.5 ವರ್ಷ ಆಯ್ತು. ಇವತ್ತಿನವರೆಗೂ ಆ ಭರವಸೆ ಈಡೇರಿಸಿಲ್ಲ. ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ ಮುಖ್ಯಮಂತ್ರಿಗಳಿಗೆ, ನೀವು ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಬಜೆಟ್ ಮೀಸಲಿಡ್ತೀವಿ ಅಂತ ಹೇಳಿದ್ರಲ್ಲ, ಯಾಕೆ ನೀವು ಪೂರ್ತಿ ಮಾಡಲಿಲ್ಲ ಅಂತ ಹೇಳಬೇಕಾದ್ರೆ ಸಿದ್ದರಾಮಯ್ಯನವರು ಯೂಟರ್ನ್ ನೋಡಿದ್ದಾರೆ. ಯೂಟರ್ನ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಆ ರೀತಿ ಹೇಳಲಿಲ್ಲ, ನಾನು ಹೇಳಿದ್ದು 5 ವರ್ಷದ ಅವಧಿಯಲ್ಲಿ 10,000 ಕೋಟಿ ಕೊಡ್ತೇನೆ ಅಂತ ಹೇಳಿ. ಮಾನ್ಯ ಸಿದ್ದರಾಮಯ್ಯನವರೇ, ಈ ರಾಜ್ಯದ ಅಲ್ಪಸಂಖ್ಯಾತರು ನಿಮ್ಮ ಬಳಿ ಭಿಕ್ಷೆ ಬೇಡಲಿಕ್ಕೆ ಬಂದಿರಲಿಲ್ಲ. ಈ ರಾಜ್ಯದ ಅಲ್ಪಸಂಖ್ಯಾತರು 92% ಸುಮಾರು 50 ಲಕ್ಷ ಮತಗಳನ್ನು ಕೊಟ್ಟ ಕಾರಣದಿಂದ ಇವತ್ತು ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಾ. 136 ಸೀಟನ್ನು ನಿಮಗೆ ಗೆಲ್ಲಿಸಿದ್ದಾರೆ. ಈ ರಾಜ್ಯದ ದಲಿತರು ಮತ್ತು ಅಲ್ಪಸಂಖ್ಯಾತರು ನಿಮಗೆ ವೋಟ್ ಹಾಕಿರಲ್ಲ ಅಂತ ಹೇಳಿದ್ರೆ ನೀವು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ. ಇವತ್ತು ಆ ರಾಜ್ಯದ ಅಲ್ಪಸಂಖ್ಯಾತರಿಗೆ ಕೊಟ್ಟಂತ ಭರವಸೆಯನ್ನ ಈಡೇರಿಸುವಂತದ್ದು ನಿಮ್ಮ ರಾಜಧರ್ಮ. ಆ ರಾಜಧರ್ಮವನ್ನು ನೀವು ಪಾಲಿಸಿ ಅಂತ ಹೇಳಿ ಈ ಖಾನಾಪುರದ ಮಣ್ಣಿನಿಂದ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸ್ತಾ ಇದೆ. ಒಂದು ವೇಳೆ ಇದನ್ನ ನೀವು ಈಡೇರಿಸ್ತಿಲ್ಲ ಅಂತ ಹೇಳಿದ್ರೆ ಮುಂದಿನ ಚುನಾವಣೆಯಲ್ಲಿ ಯಾವ ಮಖವನ್ನ ಹೊತ್ಕೊಂಡು ನೀವು ಅಲ್ಪಸಂಖ್ಯಾತರ ಮನೆಗಳಿಗೆ ವೋಟ್ ಕೇಳಲಿಕ್ಕೆ ಹೋಗ್ತೀರಾ? ಎರಡನೇ ವಿಚಾರ, ಯೂಟರ್ನ್ ವಿಚಾರ ಮಾತಾಡ್ತಿದ್ದೀನಿ ನಾನು. ಎರಡನೇ ವಿಚಾರ, ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರದಲ್ಲಿದ್ದಾಗ ಹಿಜಾಬ್ನ ಒಂದು ಇಶ್ಯೂ ಪ್ರಾರಂಭ ಆಗ್ತದೆ. ಹಿಜಾಬ್ ಅಂತ ಹೇಳಿದ್ರೆ ತಲೆಯ ಮೇಲೆ ಹಾಕುವಂತ ಒಂದು ಗವಸ, ತಲೆಗವಸ. ಇಂದಿರಾ ಗಾಂಧಿಯು ಕೂಡ ತಲೆಗವಸ ಹಾಕ್ತಾ ಇದ್ರು. ಈ ದೇಶದ ರಾಷ್ಟ್ರಪತಿ ಆಗಿದ್ದಂಥವರು ಕೂಡ ತಲೆಗವಸ ಹಾಕ್ತಾ ಇದ್ರು. ಮತ್ತೆ ನಿಮ್ಮ ಈ ಖಾನಾಪುರ, ಬೆಳಗಾಮಲ್ಲಿ ಎಲ್ಲ ಜನ ಸಮುದಾಯದವರು ಕೂಡ ತಲೆಗವಸ ಹಾಕ್ತಾರೆ. ಒಂದು ಬಿಸಿಲಿಗೆ ಅಥವಾ ಅವರ ನಂಬಿಕೆ ಅದು ತಲೆಗವಸ ಹಾಕುವಂಥದ್ದು. ಏನು ಸೆರಗು, ಸೀರೆಯ ಸೆರಗನ್ನ ತಲೆಯ ಮೇಲೆ ಹಾಕ್ತಾರೆ. ಬಸವರಾಜ ಬೊಮ್ಮಾಯಿ ಅವರು ಸಂಘ ಪರಿವಾರದ ಹಿಡನ್ ಅಜೆಂಡಾವಾಗಿರುವಂತಹ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ವಿದ್ಯೆಯಲ್ಲಿ ಮುಂದುವರಿಬಾರದು. ವಿದ್ಯೆಯಲ್ಲಿ ಮುಂದುವರೆದ್ರೆ ನಾಳೆ ಇವರು IAS, IPS, KAS, IFS ಈ ಪೋಸ್ಟ್ಗಳಲ್ಲಿ ಬಂದ್ರೆ ಇವರು DC-ಗಳಾಗಿ, ತಹಸೀಲ್ದಾರ್ಗಳಾಗಿ, AC-ಗಳಾಗಿ, SP-ಗಳಾಗಿ, DYSP-ಗಳಾಗಿ ಬಂದಾಗ ಇವರು ತಲೆಗವಸ ಹಾಕೊಂಡು ಡ್ಯೂಟಿಗೆ ಬಂದ್ರೆ ಇವರಿಗೆ ನಾವು ಸಲ್ಯೂಟ್ ಮಾಡಬೇಕಾಗುತ್ತೆ. ಹಾಗಾಗಿ ಇವರಿಗೆ ಅಲ್ಲಿಗೆ ಹೋಗ್ಲಿಕ್ಕೇನೆ ಬಿಡಬಾರ್ದು ಎಂಬಂತಹ ಷಡ್ಯಂತ್ರದ ಭಾಗವಾಗಿ ಶಿಕ್ಷಣದ ಇನ್ಸ್ಟಿಟ್ಯೂಷನ್ಗಳಲ್ಲಿ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಹಿಜಾಬ್ ಬ್ಯಾನ್ ಎಂಬುವಂತಹ ಒಂದು ಅಸಂವಿಧಾನಿಕ ತೀರ್ಮಾನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದಂತಹ ಸಿದ್ದರಾಮಯ್ಯನವರ ಯಾದಿಯಾಗಿ ಎಲ್ಲರೂ ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಮುಸ್ಲಿಮ್ಸ್ ಆರ್ ಮೈ ಬ್ರದರ್ಸ್, ಅವರ ಪರವಾಗಿ ನಾವು ನಿಲ್ತೇವೆ ಅಂತ ಹೇಳಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಹಿಜಾಬಿನ ಮೇಲಿನ ನಿಷೇಧವನ್ನು ಹಿಂಪಡಿತೀವಿ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದ 6-7 ತಿಂಗಳ ನಂತರ ಮೈಸೂರಿನ ಒಂದು ಸಮಾವೇಶದಲ್ಲಿ ಒಂದು ಭಾಷಣದಲ್ಲಿ ಹೇಳ್ತಾರೆ, ಇವತ್ತಿನಿಂದ ರಾಜ್ಯದಲ್ಲಿ ಹಿಜಾಬಿನ ಮೇಲಿನ ನಿಷೇಧವನ್ನು ಹಿಂಪಡೆಯಲಾಗಿದೆ, ಇನ್ನು ಯಾವುದೇ ಹಿಜಾಬಿಗೆ ನಿರ್ಬಂಧ ಇರಲ್ಲ ಅಂತ ಹೇಳಿ. ವಿತಿನ್ 24 hours 24 ಗಂಟೆಯವರೆಗೆ ಯೂಟರ್ನ್ ಹೊಡಿತಾರೆ. ಮಾಧ್ಯಮದವರು ಕೇಳ್ತಾರೆ, ನೀವೇ ಕೊಟ್ಟ ಹೇಳಿಕೆ ಅಲ್ವಾ, ಹಿಜಾಬಿನ ಮೇಲೆ ಇವತ್ತಿಂದ ನಿಷೇಧವನ್ನ ಹಿಂಪಡೆದಿದೆಯಾ ರಾಜ್ಯ ಸರ್ಕಾರ ಅಂತ ಹೇಳಿ. ಆಗ ಸಿದ್ದರಾಮಯ್ಯ ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ನಾನು ಆ ರೀತಿ ಹೇಳಲಿಲ್ಲ, ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ನಾನು ಹೇಳ್ತೇನೆ ಅಂತ ಹೇಳಿ. ಸಿದ್ದರಾಮಯ್ಯನವರೇ, ಯಾರಿಗೆ ಹೆದರಿ ನೀವು ಈ ಯೂಟರ್ನ್ ಅನ್ನು ಹೊಡಿತಾ ಇದ್ದೀರಾ? ಯಾಕೆ ಯೂಟರ್ನ್ ಹೊಡೆದ್ರು ಗೊತ್ತಿದೆಯಾ ನಿಮಗೆ? ಯೂಟರ್ನ್ ಹೊಡಿಲಿಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಏನು ಅಂತ ಹೇಳಿದ್ರೆ, ಮೈಸೂರಿನಲ್ಲಿ ಇವರು ಕೊಟ್ಟ ಸ್ಟೇಟ್ಮೆಂಟ್ ಆದ ನಂತರ ಬಿಜೆಪಿಯ IT ಸೆಲ್ಗಳು ಒಂದು ಪ್ರಪೋಗಂಡಾವನ್ನು ನಡೆಸ್ತಾರೆ. ಆ ಪ್ರಪೋಗಂಡಾಗೆ ಹೆದರಿ 24 ಗಂಟೆ ಒಳಗೆ ಯೂಟರ್ನ್ ಹೊಡೆದಂತ ಸಿದ್ದರಾಮಯ್ಯನವರು ಈ ರಾಜ್ಯದ 6.5 ಕೋಟಿ ಜನರ ಅಭಿವೃದ್ಧಿಯಕ್ಕಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟಾ? 6.5 ಕೋಟಿ ಜನರ ಏನು ಭವಿಷ್ಯಕ್ಕಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟಾ? ಇಂತಹ ಪುಕ್ಕಲುತನ ಯಾಕೆ ಸಿದ್ದರಾಮಯ್ಯನವರೇ? ಇಂತಹ ಪುಕ್ಕಲುತನ ಯಾಕೆ?
ಬಿಜೆಪಿಗರ IT ಸೆಲ್ನ ಪ್ರಪೋಗಂಡಾಗೆ ಹೆದರುವಂತಹ ಜನರಿಂದ ಈ ರಾಜ್ಯವನ್ನ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಉಂಟಾ? ಈ ಪ್ರಶ್ನೆಯನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಮ್ಮ ಮುಂದೆ ಇಡ್ತಾ ಇದೆ. ಮತ್ತೊಂದು ಯೂಟರ್ನ್ ವಿಚಾರ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೂಡ ಕಳೆದ ಚಳಿಗಾಲದ ಅಧಿವೇಶನದಲ್ಲಿ 2023 ಡಿಸೆಂಬರ್ 6ನೇ ತಾರೀಕಿನಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣದ ದಿನ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಬೆಂಗಳೂರಿನಿಂದ ನಾವು ಬೆಳಗಾವಿಗೆ ಬಂದಿದ್ವಿ. ಬೆಳಗಾವಿಗೆ ಬಂದಾಗ ಆ ಸಂದರ್ಭದಲ್ಲಿ ಇದೇ ಆಗ್ರಹಗಳನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಆಗ ಸಿದ್ದರಾಮಯ್ಯನವರು ಚಳಿಗಾಲದ ಅಧಿವೇಶನದಲ್ಲಿ ನಾನು ಬ್ಯುಸಿಯಾಗಿದ್ದೇನೆ, ನನಗೆ ನಿಮ್ಮ ಆಗ್ರಹಗಳನ್ನ ಪಡೀಲಿಕ್ಕೆ ಅನಾನುಕೂಲ ಆಗಿದೆ, ನನ್ನ ಪರವಾಗಿ ಈ ರಾಜ್ಯದ ಉನ್ನತ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ರವರಿಗೆ ನಮ್ಮ ಧರಣಿ ಪೆಂಡಾಲಿಗೆ ಅವರು ಕಳಿಸ್ಕೊಡ್ತಾರೆ. ಮತ್ತು ನಾವು ಆಗ್ರಹ ಪತ್ರವನ್ನು ಕೊಟ್ಟಾಗ ಅವರು ಹೇಳ್ತಾರೆ, ನಿಮ್ಮ ಬೇಡಿಕೆಗಳು ನ್ಯಾಯಯುತವಾಗಿವೆ, ಈ ಬೇಡಿಕೆಗಳ ಬಗ್ಗೆ ಮುಖ್ಯಮಂತ್ರಿಗಳ ಪ್ರತಿನಿಧಿಯಾಗಿ ನಾನು ಬಂದಿದ್ದೇನೆ, ಮುಖ್ಯಮಂತ್ರಿಗಳ ಬಳಿ ಚರ್ಚಿಸಿ ಮುಂದೆ ನಾವು ನಿರ್ಧಾರ ಕೈಗೊಳ್ತೀವಿ ಎಂಬಂತ ಭರವಸೆಯನ್ನ ಆ ಧರಣಿ ಪೆಂಡಾಲಲ್ಲಿ ಓಪನ್ ಮಾಧ್ಯಮದ ಮುಂದೆ ಕೊಟ್ಟು ಹೋಗಿದ್ರು. 1 ವರ್ಷ ಆಯ್ತು ಸಿದ್ದರಾಮಯ್ಯನವರೇ, 1 ವರ್ಷ ಆಯ್ತು ನಾವು ಕಾಯ್ದ್ವಿ. ಯಾಕಂತ ಹೇಳಿದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮೊದಲ 6 ತಿಂಗಳು 1 ವರ್ಷ ಹನಿಮೂನ್ ಪೀರಿಯಡ್ ಅಂತ ಹೇಳ್ತಾರೆ. ಸಡನ್ ಆಗಿ ಎಲ್ಲವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ನಮಗೂ ಗೊತ್ತುಂಟು. 6 ತಿಂಗಳಾಯ್ತು, 1 ವರ್ಷ ಆಯ್ತು, ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ಹೇಳಿ 1 ವರ್ಷ ಆದ್ರೂ ಕೂಡ ಅದರ ಬಗ್ಗೆ ಯಾವುದೇ ಚಕಾರ ಇಲ್ಲ. ಮತ್ತೊಂದು ಯೂಟರ್ನ್. ನೀವೇ ಕೊಟ್ಟ ಭರವಸೆ ಅಲ್ವಾ? ಉನ್ನತ ವೈದ್ಯಕೀಯ ಶಿಕ್ಷಣ ಸಚಿವರಾದ ರುದ್ರಪ್ರಕಾಶ್ ಪಾಟೀಲ್ ರವರು, ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ರವರು ಮಾಧ್ಯಮದ ಹೇಳಿಕೆ ಇದೆ, ನೀವೇ ಭರವಸೆ ಕೊಟ್ರಲ್ಲ, ಯಾಕೆ ಇದುವರೆಗೆ ಇದನ್ನ ಈಡೇರಿಸಿಲ್ಲ? ಮತ್ತೊಂದು ಯೂಟರ್ನ್ ನೀವು ಹೊಡೆದಿದ್ದೀರಾ. ಹಾಗಾಗಿ ನಾವು ನಮ್ಮ ಬೇಡಿಕೆಗಳನ್ನ ಮರ್ತಿಲ್ಲ. ಮತ್ತೊಮ್ಮೆ ನಾವು ಚಳಿಗಾಲದ ಅಧಿವೇಶನಕ್ಕೆ ಬರ್ತಾ ಇದ್ದೇವೆ. 1 ವರ್ಷದ ನಂತರ ಮತ್ತದೇ ಧರಣಿ ಪೆಂಡಾಲಿಗೆ ನಾವು ಬರ್ತಾ ಇದ್ದೇವೆ, ಮತ್ತದೇ ಆಗ್ರಹಗಳನ್ನ ತಗೊಂಡು ನಾವು ಬರ್ತಾ ಇದ್ದೇವೆ. ನಮ್ಮ ಹೋರಾಟ ಒಂದು ತಾರ್ಕಿಕ ಅಂತ್ಯ ಕಾಣುವವರೆಗೂ ಕೂಡ ನಾವು ವಿರಮಿಸುವವರಲ್ಲ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಂತಹ ನ್ಯಾಯಯುತವಾದಂತಹ ಜನರ ಆಗ್ರಹಗಳನ್ನು ಇಟ್ಕೊಂಡು ಬೆಳಗಾವಿನತ್ತ ಹೊರಟಿರ್ಬೇಕಾದ್ರೆ ನೀವೆಲ್ಲರೂ ಕೂಡ ನಮಗೆ ಬೆಂಬಲಿಸಬೇಕಲ್ವಾ? ಬೆಂಬಲಿಸ್ತೀರಾ? ಹೇಗೆ? ಕೈ ಎತ್ತುವ ಮುಖಾಂತರ ಸಾಕಾಗಲ್ಲ. ನಾನು ಏನು ಒಂದು ಪುಟಾಣಿ ಮಗುವಿನ ಒಂದು ಎಕ್ಸಾಂಪಲ್ ಅನ್ನ ನಿಮಗೆ ಕೊಟ್ಟೆ. ನಿಮಗಾಗಿ ನಾವು ಬೆಳಗಾವಿಗೆ ಹೋಗ್ತಾ ಇದ್ದೇವೆ, ನಮಗಾಗಿ ಅಲ್ಲ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಬೆಳಗಾವಿಗೆ ಹೋಗ್ತಾ ಇದ್ದೇವೆ. ಈ ದಪ್ಪ ಚರ್ಮದ ಸರ್ಕಾರವನ್ನ ಎಬ್ಬಿಸ್ಲಿಕ್ಕೆ ನಾವು ಹೋಗ್ತಾ ಇರಬೇಕಾದ್ರೆ ನೀವು ತನು ಮನ ಧನಗಳಿಂದ ನಮಗೆ ಸಹಕಾರವನ್ನ ನೀಡಬೇಕು. ಮೊದಲನೇ ಸಹಕಾರ, ಇವತ್ತಿನ ಜನಜಾಗೃತಿ ಸಭೆಗೆ ನೀವು ಭಾಗವಹಿಸಿದ್ದೀರಾ, ನಾವು ನಿಮಗೆ ರೆಸ್ಪೆಕ್ಟ್ ಮಾಡ್ತೇವೆ. ಆದ್ರೆ ನಿಮ್ಮ ಜೇಬಿನಿಂದ 1 ರೂಪಾಯಿ, 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, ನಿಮ್ಮ ಹತ್ರ ಎಷ್ಟು ಶಕ್ತಿ ಇದೆ ಅಷ್ಟು ಹಣವನ್ನ ಈ ಜಾಥಾದ ವಾಲಂಟಿಯರ್ಸ್ಗಳು ನಿಮ್ಮ ಬಳಿ ಬಂದಾಗ ಅದಕ್ಕೆ ದೇಣಿಗೆಯನ್ನ ನೀಡುವ ಮುಖಾಂತರವೂ ಕೂಡ ನೀವು ನಮಗೆ ಬೆಂಬಲಿಸಬೇಕು. ಬೆಂಬಲಿಸ್ತೀರಾ? ಎಲ್ಲರೂ ಕೂಡ ಎಷ್ಟು ಸಾಧ್ಯ ಇದೆ. ಯಾಕಂದ್ರೆ ನೀವು ಕೊಟ್ಟಂತ ಹಣದಿಂದ ನಾವು ಇದಕ್ಕೆ ಒಂದು ಡೀಸೆಲ್ ಹಾಕಿಸ್ಕೊಳ್ತೇವೆ, ನೀವು ಕೊಟ್ಟ ಹಣದಿಂದ ನಾವು ಮೈಕ್ ಸೆಟ್ಗೆ ಬಾಡಿಗೆಯನ್ನ ಕೊಡ್ತೇವೆ, ನೀವು ಕೊಟ್ಟಂತ ಹಣದಿಂದ ಈ ವೆಹಿಕಲ್ ನಮ್ದು ಸ್ವಂತ ವೆಹಿಕಲ್ ಅಲ್ಲ, ಈ ಸ್ವಂತ ವೆಹಿಕಲ್, ಈ ವೆಹಿಕಲ್ ನ ಡ್ರೈವರಿಗೆ, ಈ ವೆಹಿಕಲ್ ಗೆ ಬಾಡಿಗೆಯನ್ನ ಕೊಡ್ತೇವೆ. ಈ ರೀತಿಯಾಗಿ ನಿಮ್ಗೆ ನೀವು ನಮಗೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ ನಿಮ್ಮ ಪರವಾಗಿ ಹೋರಾಟಕ್ಕೆ ನೈಜ ಅರ್ಥ ಬರ್ತದೆ. ನಿಮ್ಮ ಬೆವರಿನ ಪಾಲು ಕೂಡ ಇದರಲ್ಲಿ ಶಾಮೀಲಾಗಬೇಕು. ನಾವೆಲ್ಲರೂ ಕೂಡ ದುಡಿಯುವ ವರ್ಗದ ಜನರು. ನಮಗೆ ಯಾವುದೇ ಟಾಟಾ, ಬಿರ್ಲಾ, ಅಂಬಾನಿಗಳ ದೇಣಿಗೆಯನ್ನು ತಗೊಂಡು ನಾವು ಪಕ್ಷವನ್ನು ನಡೆಸ್ತಾ ಇಲ್ಲ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜನಪರ ಬೇಡಿಕೆಗಳನ್ನು ಇಟ್ಕೊಂಡು ಜನರ ಹಕ್ಕುಗಳಿಗಾಗಿ ಹೋರಾಡ್ತಾ ಇರುವಂತಹ ಪಕ್ಷವಾದ ಕಾರಣ ಜನರ ಹಣ, ಜನರ ಬೆವರು, ಜನರ ದುಡಿಮೆ, ಜನರ ಎಲ್ಲ ವಿಚಾರಗಳು ನಮ್ಮೊಂದಿಗೆ ಒಳವಳಿಕೆ ಆದಾಗ ನಮ್ಮ ಹೋರಾಟಕ್ಕೆ ಶಕ್ತಿ ಬರ್ತದೆ. ನಮ್ಮ ವಾಲಂಟಿಯರ್ ನಿಮ್ಮ ಬಳಿ ಬಂದಾಗ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಹಣವನ್ನು ನಮಗೆ ದೇಣಿಗೆಯನ್ನಾಗಿ ನೀಡಿ ನಮಗೆ ಮುಂದಿನ ಹೋರಾಟಕ್ಕೆ ನೀವು ಶಕ್ತಿ ತುಂಬಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಏನು ಯೂಟರ್ನ್ ವಿಚಾರ ನಾನು ಹೇಳ್ತಾ ಇದ್ದೆ, ಅದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ನಿಮಗೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಚುನಾವಣೆಗಿಂತ ಮುಂಚೆ ಕೆಲವು ಗ್ಯಾರಂಟಿಗಳ ಭರವಸೆಯನ್ನ ನೀಡಿತ್ತು, ಹೌದಲ್ವಾ? ಏನು ಗ್ಯಾರಂಟಿ?
ಗ್ಯಾರಂಟಿ ಏನು ಕೊಟ್ಟಿದ್ದು? ಮಹಿಳೆಯರ ಅಕೌಂಟಿಗೆ ಪ್ರತಿ ತಿಂಗಳು 2,000 ರೂಪಾಯಿ, ಬಸ್ಸಲ್ಲಿ ಮಹಿಳೆಯರಿಗೆ ಫ್ರೀ ಪಾಸ್, ಅದೇ ರೀತಿ ಕರೆಂಟ್ 200 ಯೂನಿಟ್ ಕರೆಂಟ್ ಫ್ರೀ ಮನೆಯಲ್ಲಿ. ನಾನು ಕೇಳ್ತಾ ಇರುವಂಥದ್ದು, ರಾಜ್ಯದ ಮುಖ್ಯಮಂತ್ರಿಗಳಾದ ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಹೇಳಿ ಪೋಸ್ ಕೊಡುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರಿ ಅದು ಈ ರಾಜ್ಯದ ಜನರು ನಿಮ್ಮ ಹತ್ರ ಕೇಳಿರಲಿಲ್ಲ. ನೀವಾಗೆ ಘೋಷಣೆ ಮಾಡ್ಕೊಂಡಿದ್ದೀರಾ, ನೀವು ಕೊಡಿ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಈ ರಾಜ್ಯದ ಜನರು ಒಂದು ಗ್ಯಾರಂಟಿಯನ್ನು ನಿಮ್ಮಿಂದ ಬಯಸ್ತಾ ಇದ್ದಾರೆ. ಆ ಗ್ಯಾರಂಟಿ ಏನು ಅಂತ ಹೇಳಿದ್ರೆ, ಈ ರಾಜ್ಯದ ದಲಿತರು, ಈ ರಾಜ್ಯದ ಅಲ್ಪಸಂಖ್ಯಾತರು, ಈ ರಾಜ್ಯದ ಬಡವರು, ಈ ರಾಜ್ಯದ ಕೂಲಿ ಕಾರ್ಮಿಕರು, ಈ ರಾಜ್ಯದ ರೈತರು ಒಂದು ಗ್ಯಾರಂಟಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ನಿಮಗೆ ದಮ್ಮಿದ್ರೆ, ನಿಮಗೆ ತಾಕತ್ತಿದ್ರೆ ಈ ಚಳಿಗಾಲದ ಅಧಿವೇಶನದಲ್ಲಿ ಆ ಗ್ಯಾರಂಟಿಯನ್ನ ಪೂರ್ತಿ ಮಾಡಿ. ನೀವು ಜನರನ್ನ ಗುಲಾಮರನ್ನಾಗಿ ಮಾಡಬೇಡಿ, ಬೇಡುವಂತವರನ್ನಾಗಿ ಮಾಡಬೇಡಿ, ಅವರಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡುವಂತ ಯೋಜನೆಗಳನ್ನು ಜಾರಿಗೆ ತನ್ನಿ. ಆ ಬೇಡಿಕೆ ಏನಂತ ಹೇಳಿದ್ರೆ, ನೀವು ನಮಗೆ 2,000 ರೂಪಾಯಿ ಕೊಡುವಂತ ಏನು ಅವಶ್ಯಕತೆ ಇಲ್ಲ, ಬಸ್ಸಲ್ಲಿ ಫ್ರೀ ಪಾಸ್ ಕೊಡುವಂತ ಅವಶ್ಯಕತೆ ಇಲ್ಲ, ನಮ್ಮ ಮನೆಯ ಮಹಿಳೆಯರಿಗೆ ಅಷ್ಟು ಪುರ್ಸೋತ್ ಕೂಡ ಇಲ್ಲ ಬಸ್ಸಲ್ಲಿ ಫ್ರೀ ತಿರುಗಾಡ್ಲಿಕ್ಕೆ. ಬೆಳಿಗ್ಗೆ ಎದ್ರೆ ಗದ್ದೆಯಲ್ಲೋ, ತೋಟದಲ್ಲೋ, ಹೊಲದಲ್ಲೋ, ಕಾಫಿ ಎಸ್ಟೇಟ್ನಲ್ಲೋ 500 ರೂಪಾಯಿ 400 ರೂಪಾಯಿ ಕೂಲಿಗಾಗಿ ದುಡಿಯುವಂತ ಮಹಿಳೆಯರ ಬಳಿ ಅವರಿಗೆ ಬೇಕಾಗಿರುವಂತದ್ದು ಸಾಮಾಜಿಕ ಭದ್ರತೆ. ಆ ಸಾಮಾಜಿಕ ಭದ್ರತೆ ಸಿಗಬೇಕಾದ್ರೆ, ನಿಮಗೆ ಸಾಧ್ಯವಾಗುವುದಾದ್ರೆ ಪ್ರತಿ ಬಡ ಕುಟುಂಬದ ಓರ್ವ ವ್ಯಕ್ತಿಗೆ ಒಂದು ಖಾಸಗಿ ಅಥವಾ ಸರ್ಕಾರಿ ಉದ್ಯೋಗದ ಭರವಸೆಯನ್ನ ನೀಡಿ, ಈ ಗ್ಯಾರಂಟಿಯನ್ನ ನೀಡಿ ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯದ ಮುಖ್ಯಮಂತ್ರಿಗೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ನೀವು ಈ ಗ್ಯಾರಂಟಿಯನ್ನ ಕೊಟ್ರೆ 2,000 ರೂಪಾಯಿ ನೀವು ನಮಗೆ ಕೊಡ್ತಾ ಇದ್ದೀರಲ್ಲ, ನಮ್ಮ ಮನೆಯಲ್ಲಿ ಒಬ್ಬ ಸರ್ಕಾರಿ ಉದ್ಯೋಗಸ್ಥನಾದ್ರೆ ನಾಳೆ ಇನ್ಕಮ್ ಟ್ಯಾಕ್ಸ್ ಮುಖಾಂತರ ಪ್ರತಿ ತಿಂಗಳು ಸರ್ಕಾರಕ್ಕೆ 5,000 ರೂಪಾಯಿ ಕೊಡ್ಲಿಕ್ಕೆ ರಾಜ್ಯದ ಜನರು ತಯಾರಾಗ್ತಾರೆ. ನಿಮ್ಮ ಖಜಾನೆ ಕೂಡ ಭರ್ತಿ ಆಗ್ತದೆ, ನಿಮ್ಮ ಖಜಾನೆ ಖಾಲಿ ಆಗೋದಿಲ್ಲ. ಅಂತಹ ಭರವಸೆಗಳನ್ನ ನಾವು ಕೇಳ್ತಾ ಇದ್ದೇವೆ. ರಾಜ್ಯದ 6.5 ಕೋಟಿ ಜನರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ರಾಜ್ಯದಲ್ಲಿ ಸರ್ಕಾರದ ಖಜಾನೆಯಲ್ಲಿ ಹಣ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ, ಆದ್ರೆ ನಮ್ಮ ದಲಿತ ಸಹೋದರರ 11,000 ಕೋಟಿ ರೂಪಾಯಿಯನ್ನ ನೀವು ಕಳ್ಳತನ ಮಾಡಿದ್ದೀರಾ. SCP TEPಗೆ ರಿಸರ್ವ್ ಆಗಿದ್ದಂತ ಹಣವನ್ನ ಯಾಕೆ ನೀವು ಕಳ್ಳತನವನ್ನ ಮಾಡಿದ್ದೀರಾ? ಅದನ್ನ ಮರಳಿ ಅವರ ಅಭಿವೃದ್ಧಿಗಾಗಿ ಮೀಸಲಿಡಬೇಕು ಅಂತ ಹೇಳಿ ಕೂಡ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎತ್ತಿಕೊಂಡಿರುವಂತಹ ಬೇಡಿಕೆಗಳಿದೆ, ಅದು ಒಂದು ಸಮುದಾಯದ, ಒಂದು ಜನವರ್ಗದ, ಒಂದು ಜಾತಿಯ, ಒಂದು ವರ್ಗದ ಜನರ ಬೇಡಿಕೆಗಳಲ್ಲ. ಇದರಲ್ಲಿ ಎಲ್ಲ ಜಾತಿ ಜನಾಂಗಗಳ ಪರವಾಗಿಯೂ ಕೂಡ ನಾವು ಧ್ವನಿ ಎತ್ತಾ ಇದ್ದೇವೆ. ಹಾಗಾಗಿ ಈ ಜಾಥಾವನ್ನ ಏನು ಖಾನಾಪುರದಲ್ಲಿ ನೀವು ಅದ್ದೂರಿಯಾಗಿ ಸ್ವಾಗತವನ್ನ ಮಾಡಿಕೊಂಡು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ನಮನವನ್ನು ಸಲ್ಲಿಸಿಕೊಂಡು ಈ ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ನಿಮ್ಮೆಲ್ಲರೂ ನಾನು ಕಳಕಳಿಯಾಗಿ ವಿನಂತಿಸಿಕೊಳ್ಳುವಂಥದ್ದು, ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಸರಿಯಾಗಿ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಒಳ ಮೀಸಲಾತಿ ಪರ ಹೋರಾಟಗಾರರು, 2B ಮೀಸಲಾತಿ ಪರ ಹೋರಾಟಗಾರರು, ಕಾಂತರಾಜ್ ವರದಿಯ ಜಾರಿಗಾಗಿ ಹೋರಾಟ ಮಾಡ್ತಿರುವಂತಹ ಹೋರಾಟಗಾರರು ಎಲ್ಲರೂ ಕೂಡ ಬಂದು ಸೇರಲಿಕ್ಕಿದ್ದಾರೆ. ನೀವು ಕೂಡ ನಿಮ್ಮ ಕುಟುಂಬಿಕರನ್ನು ಕೂಡ ಕರೆದುಕೊಂಡು, ನಿಮಗೆ ಹತ್ರ ಇದೆ ಬೆಳಗಾವಿ, ನೀವು ಕೂಡ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಂಭಾಗಕ್ಕೆ ಬರಬೇಕು. ಆ ಮೂಲಕ ನಮ್ಮ ಈ ಹೋರಾಟದ ರಥವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೋಗ್ಲಿಕ್ಕೆ ನಿಮಗೆ ಶಕ್ತಿ ತುಂಬಬೇಕು ಎಂಬಂತಹ ಆಗ್ರಹದೊಂದಿಗೆ ಕೊನೆಯದಾಗಿ ನಮ್ಮ ಈ ಜಾಥಾದ ಬೇಡಿಕೆಗಳ ಬಗ್ಗೆ, ಕೆಲವು ಆಗ್ರಹಗಳ ಬಗ್ಗೆ ಒಂದು ಸಣ್ಣ ಕ್ರಾಂತಿ ಗೀತೆಯನ್ನು ಹಾಡುವ ಮುಖಾಂತರ ನಾನು ನನ್ನ ಮಾತಿಗೆ ವಿರಾಮವನ್ನು ಹಾಕ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಕೋರಸ್ ಕೂಡ ಕೊಡಬೇಕು. ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು, ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು, ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು, ಎಲ್ಲಿಂದ ಬಂದಿರೆಂದು
ಕೇಳಬಹುದು ನೀವು. ಜನರ ನಡುವಿನಿಂದ ಎಂದು ಹೇಳುತ್ತೇವೆ ನಾವು. ಜನರ ನಡುವಿನಿಂದ ಎಂದು ಹೇಳುತ್ತೀವಿ ನಾವು. ಜನರ ನಡುವಿನಿಂದ ಎಂದು ಹೇಳುತ್ತೇವೆ ನಾವು. ಜನರ ನಡುವಿನಿಂದ ಎಂದು ಹೇಳುತ್ತೇವೆ ನಾವು. ಮತ್ತೆ ಪಯಣ ಎಲ್ಲಿಗೆಂದು ಕೇಳಬಹುದು ನೀವು. 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 ಬೆಳಗಾವಿ ಕಡೆಗೆ ಎಂದು ಹೇಳುತ್ತೇವೆ ನಾವು. ಬೆಳಗಾವಿ ಕಡೆಗೆ ಎಂದು ಹೇಳುತ್ತೀವಿ ನಾವು. ಬೆಳಗಾವಿಗೆ ಯಾಕೆ ಎಂದು ಕೇಳಬಹುದು ನೀವು. 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 ಒಳ ಮೀಸಲು ಕೇಳಲೆಂದು ಹೇಳುತ್ತೇವೆ ನಾವು. ಒಳ ಮೀಸಲು ಕೇಳಲೆಂದು ಹೇಳುತ್ತೇವೆ ನಾವು. ಬೆಳಗಾವಿಗೆ ಏಕೆ ಎಂದು ಕೇಳಬಹುದು ನೀವು. ಬೆಳಗಾವಿಗೆ ಯಾಕೆ ಎಂದು ಕೇಳಬಹುದು ನೀವು. ಟೂಬಿ ಮೀಸಲು ಕೇಳಲೆಂದು ಹೇಳುತ್ತೇವೆ ನಾವು. ಟೂಬಿ ಮೀಸಲು ಕೇಳಲೆಂದು ಹೇಳುತ್ತೇವೆ ನಾವು. ಕಾಂತರಾಜ್ ವರದಿ ಜಾರಿಗೆಂದು ಹೇಳುತ್ತೇವೆ ನಾವು. ಕಾಂತರಾಜ್ ವರದಿ ಜಾರಿಗೆಂದು ಹೇಳುತ್ತೇವೆ ನಾವು. ವಕ್ಫ್ ಆಸ್ತಿ ರಕ್ಷಣೆಗೆಂದು ಹೇಳುತ್ತೇವೆ ನಾವು. ವಕ್ಫ್ ಆಸ್ತಿ ರಕ್ಷಣೆಗೆಂದು ಹೇಳುತ್ತೇವೆ ನಾವು. ಬಜೆಟ್ನಲ್ಲಿ 10 ಲಕ್ಷ ಕೋಟಿ ಮೀಸಲಿಗೆಂದು ಹೇಳುತ್ತೇವೆ ನಾವು. ಬಜೆಟ್ನಲ್ಲಿ ಮೀಸಲಿಡಿ ಎಂದು ಕೇಳುತ್ತೇವೆ ನಾವು. ಖಾಸಗಿ ವಲಯದಲ್ಲಿ ಮೀಸಲು ಕೇಳಲು ನಾವು. ಖಾಸಗಿ ವಲಯದಲ್ಲಿ ಮೀಸಲು ಕೇಳಲು ನಾವು. ಎಸ್ಪಿಟಿಪಿ ಹಣವನ್ನು ಕದೆಯಬೇಡಿ ಎಂದು ಹೇಳಲು ನಾವು. ಎಸ್ಪಿ ಹಣವನ್ನು ಕದೆಯಬೇಡಿ ನೀವು. ಬೆಳಗಾವಿಗೆ ಯಾಕೆ ಎಂದು ಕೇಳಬಹುದು ನೀವು. ಬೆಳಗಾವಿಗೆ ಯಾಕೆ ಎಂದು ಕೇಳಬಹುದು ನೀವು. ಕೇಳಲೆಂದು ನಾವು. ಸಾಮಾಜಿಕ ನ್ಯಾಯವನ್ನು ಕೇಳಲೆಂದು ನಾವು. ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು. ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು. ಉಡುಪಿಯಿಂದ ಬಂದಿವಿ ಎಂದು ಹೇಳುತ್ತೇವೆ ನಾವು. ಉಡುಪಿಯಿಂದ ಬಂದಿವಿ ಎಂದು ಹೇಳುತ್ತೇವೆ ನಾವು. ಜಾರಿಯಾಗಲಿ 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 ಜಾರಿಯಾಗಲಿ. ಒಳ ಮೀಸಲಾತಿ ಜಾರಿಯಾಗಲಿ. ಒಳ ಮೀಸಲಾತಿ ಜಾರಿಯಾಗಲಿ. ಏರಿಕೆಯಾಗಲಿ ಏರಿಕೆಯಾಗಲಿ. ಏರಿಕೆಯಾಗಲಿ ಏರಿಕೆಯಾಗಲಿ. ಟೂಬಿ ಮೀಸಲಾತಿ ಏರಿಕೆಯಾಗಲಿ. ಟೂಬಿ ಮೀಸಲಾತಿ ಏರಿಕೆಯಾಗಲಿ. ಜಾರಿಯಾಗಲಿ ಜಾರಿಯಾಗಲಿ. ಜಾರಿಯಾಗಲಿ ಜಾರಿಯಾಗಲಿ. ಕಾಂತರಾಜ್ ವರದಿ ಜಾರಿಯಾಗಲಿ. ಕಾಂತರಾಜ್ ವರದಿ ಜಾರಿಯಾಗಲಿ. ರಕ್ಷಣೆಯಾಗಲಿ ರಕ್ಷಣೆಯಾಗಲಿ. ರಕ್ಷಣೆಯಾಗಲಿ ಸಂರಕ್ಷಣೆಯಾಗಲಿ. ವಕ್ಫ್ ಭೂಮಿ ರಕ್ಷಣೆಯಾಗಲಿ. ವಕ್ಫ್ ಭೂಮಿ ಸಂರಕ್ಷಣೆಯಾಗಲಿ. ಜಾರಿಯಾಗಲಿ ಜಾರಿಯಾಗಲಿ. ಜಾರಿಯಾಗಲಿ ಜಾರಿಯಾಗಲಿ. ಒಳ ಮೀಸಲಾತಿ ಜಾರಿಯಾಗಲಿ. ಒಳ ಮೀಸಲಾತಿ ಜಾರಿಯಾಗಲಿ. ಏರಿಕೆಯಾಗಲಿ ಏರಿಕೆಯಾಗಲಿ. ಏರಿಕೆಯಾಗಲಿ ಏರಿಕೆಯಾಗಲಿ. ಟೂಬಿ ಮೀಸಲಾತಿ
ಮೀಸಲಾತಿ ಏರಿಕೆಯಾಗಲಿ. ಟೋಪಿ ಮೀಸಲಾತಿ ಏರಿಕೆಯಾಗಲಿ. ಜೈ ಭೀಮ್. ಜೈ ಭೀಮ್. ಧನ್ಯವಾದಗಳು. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾದ ಸಹ ಸಂಚಾಲಕರು ಆದಂತಹ ಅಫ್ಸರ್ ಕೊಡ್ಲಿಪೇಟೆ ಅವರಿಗೆ, ಕೊನೆಯದಾಗಿ ಈ ಜಾಥಾವನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ರಾಜು ಖಾತೆದಾರ್, ಗಡಿನಾಡ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರು. ಅವರಿಗೆ ನಾನು ಪೋಡಿಯಂಗೆ ಆಹ್ವಾನಿಸುತ್ತೇನೆ. ಇವತ್ತಿನ ದಿನ ಖಾನಾಪುರ ಪಟ್ಟಣದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ಯಾತ್ರೆಯನ್ನು SDPI ಕರ್ನಾಟಕದವರು ಹಮ್ಮಿಕೊಂಡಿದ್ದಾರೆ. ಈ ಜಾಥಾ ನಮ್ಮ ಖಾನಾಪುರ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ಯಾನಕ್ಕೆ ಬಂದು ಅವರಿಗೆ ಮಾಲಾರ್ಪಣೆ ಮಾಡಿ ಈ ಜಾಥಾವನ್ನು ಮುಂದುವರಿಸ್ತಾ ಇದ್ದಾರೆ. ಇವರಿಗೆ ನಾನು ಖಾನಾಪುರ ತಾಲೂಕಿನ ವತಿಯಿಂದ ಹಾಗೂ ಗಡಿನಾಡು ಹಿತರಕ್ಷಣಾ ವೇದಿಕೆಯ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿರುತ್ತೇನೆ. ಈ ಜಾಥೆ ಸಾಮಾಜಿಕ ನ್ಯಾಯದ ನೆಲೆಗಟ್ಟಿನಲ್ಲಿ ನಾಡಿನ ಸಮಸ್ತ ಪ್ರಜೆಗಳಿಗೂ ಸಮಾನ ಅವಕಾಶ, ಹಕ್ಕು, ಅಧಿಕಾರ ಮತ್ತು ಆಸ್ತಿ ಹಂಚಿಕೆಯಾಗಬೇಕು ಅನ್ನುವ ಉದ್ದೇಶದಿಂದ ಇದನ್ನು ಹಮ್ಮಿಕೊಂಡಿರುತ್ತಾರೆ. ಇದು ಎಲ್ಲರಿಗೂ ಒಳಪಟ್ಟಿರುತ್ತದೆ. ಇಲ್ಲಿ ಯಾವುದು ಜಾತಿ ಭೇದ ಏನೂ ಇರುವುದಿಲ್ಲ. ಇದು ಎಲ್ಲ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಅಲ್ಪಸಂಖ್ಯಾತರ ಹಾಗೂ ಎಲ್ಲರೂ, ಯಾವುದೇ ಜಾತಿ ಅನ್ನುವುದಿಲ್ಲ, ಎಲ್ಲರಿಗೂ ಇದು ಒಳ್ಳೆಯದಾಗಬೇಕಂತ ಮಾಡಿದ್ದಾರೆ. ಇದು ಒಳ್ಳೆಯ ವಿಷಯವಾಗಿದೆ. ಇದಕ್ಕೆ ಎಲ್ಲರೂ ತಾವೆಲ್ಲರೂ ಸಂಪೂರ್ಣ ಬೆಂಬಲ ಕೊಡಬೇಕು. ಮತ್ತು ನಾಳೆ ದಿನ ನಮ್ಮ ಸುವರ್ಣಸೌಧದಲ್ಲಿ ಅವರು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ತಾವೆಲ್ಲರೂ ಬಂದು ಅವರಿಗೆ ಎಲ್ಲರೂ ಬೆಂಬಲ ಕೊಡಬೇಕಂತ ಕೇಳಿಕೊಡ್ತೀನಿ. ಅದರಂತೆ ಇದು ನಮ್ಮ ಗಡಿನಾಡು ಖಾನಾಪುರ ತಾಲೂಕ. ಇಲ್ಲಿ ಯಾವುದೇ ಸರ್ಕಾರ ಬಂದರೂ ಯಾವುದೇ ಕೆಲಸ ಆಗಿರುವುದಿಲ್ಲ. ಯಾಕಂದರೆ ಇಲ್ಲಿ ಆರಿಸಿ ಬರುವವರಿಗೆ, ಚುನಾವಣೆ ಮುಗಿಯುವವರಿಗೆ ಮಾತ್ರ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಈ ತಾಲೂಕಿನ ಪರಿಸ್ಥಿತಿ ನೋಡಿದರೆ ಬಹಳ ಹಿಂದುಳಿದು, ಪ್ರತಿಯೊಂದು ಗ್ರಾಮಕ್ಕೆ ರೋಡ್ ಇಲ್ಲ, ಗಟರ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಸುಮಾರು ಸೇತುವೆಗಳು ಬೇಕು. ಪ್ರತಿ ವರ್ಷ 6 ತಿಂಗಳು ಇಲ್ಲಿ ಜನರು ಸೇತುವೆ ಇಲ್ಲದೇ ತಮ್ಮಲ್ಲಿ 6 ತಿಂಗಳ ಸಂತೆಯನ್ನು ಮಾಡಿಕೊಂಡು ಅಲ್ಲೇ ಉಳಿತಾರೆ. ಬರ್ತಾರೆ, ಯಾರ್ದೋ ಒಬ್ಬನ ಹೆಸರು ಹೇಳಿ ಹಾಕೊಂಡು ಹೋಗ್ಬಿಡ್ತಾರೆ. ಅವರಂತೂ ಈ ಕಡೆ ಬರೋದೇ ಇಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಅವ್ರಿಗೆ ವಿಚಾರಣೆ ಇಲ್ಲ ತಾಲೂಕಿನ ಬಗ್ಗೆ. ಇಲ್ಲಿರುವ ಜನಪ್ರತಿನಿಧಿಗಳು ಇದರ ಬಗ್ಗೆ ಯೋಗ್ಯ ಕ್ರಮ ಕೈಗೊಂಡಿರುವುದಿಲ್ಲ. ಇವತ್ತು ನಾನು ಖಂಡಿತವಾಗಿ ಹೇಳ್ತೇನೆ, ಈ ತಾಲೂಕಿನಲ್ಲಿ 3 ಜನರು ಇದ್ದರಿಂದ ಇಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಇದರ ಬಗ್ಗೆ ನೀವು ಎಲ್ಲರೂ ಇಂಥ ಹೋರಾಟಕ್ಕೆ ಬೆಂಬಲ ಕೊಟ್ಟು ಇಲ್ಲಿವರೆಗೆ ಅವರು ಹೇಳಿರುವ ಕರ್ನಾಟಕ ರಾಜ್ಯದ ಈ SDPI ಅಧ್ಯಕ್ಷರಾದ ಅಬ್ದುಲ್ ಮಜೀದ್ ಮಸೂರು ಅವರ ರಾಜ್ಯದ ಮುಖಂಡರು, ಅದರಂತೆ ನಮ್ಮ ಬೆಳಗಾವಿ ಜಿಲ್ಲೆಯ ದಲಿತ ಸಂಯೋಜಕ ಸಂಚಾಲಕರು ರಾಜಶೇಖರ್ ಇಂಡಳಿ ಅವರು ತುಂಬಾ ನಿಮ್ಗೆ ಏನು ಹೇಳುವುದೆಲ್ಲ ಹೇಳಿದ್ದಾರೆ. ಆದ್ರೆ ನಾವು ಇಷ್ಟೇ ಕೇಳುವುದು, ಈ ತಾಲೂಕಿನಲ್ಲಿ ಬಡ ಕುಟುಂಬಗಳಿಗೆ ಮನೆ, ವಿದ್ಯುತ್, ಜಮೀನು ಏನು ಸಿಗಬೇಕಾಗಿದೆ ಅದು ಕೆಲಸ ಮಾಡ್ರಿ. ಸುಮ್ಮನೆ ನಾವು ಚುನಾಯಿತರಾಗಿ ಬಂದಿದ್ದೀವಿ, ಅಲ್ಲಿ ಶಂಕುಸ್ಥಾಪನೆ ಮಾಡೋದು, ಬರೇ ಶಂಕುಸ್ಥಾಪನೆ ಅಷ್ಟೇ ಮಾಡೋದು, ಹೋಗ್ಬಿಡೋದು. ಆ ಹಣ ತಗೊಂಡು ಬೇರೆ ಕಡೆ ಅದನ್ನ ಹಾಕ್ತಾರೆ. ಅದು ಸರಿಯಾಗಿ ಈ ತಾಲೂಕಿನಲ್ಲಿ ಜನರಿಗೆ ಯಾವುದೇ ಕೆಲಸ ಆಗಿಲ್ಲ. ಇದರ ಬಗ್ಗೆ ನಾನು ನಿಮ್ಮ ಕಳಕಳಿಯಿಂದ ಇಲ್ಲಿ ಕೇಳ್ಕೊಳ್ತೇನೆ. ಎಲ್ಲ ಜನರು ಎಚ್ಚೆತ್ತುಕೊಳ್ಳಿ. ಈ ದುಡ್ಡ ಆಮಿಷಗಳಿಗೆ ತಾವು ಮತವನ್ನು ಕೊಟ್ಟು ತಮ್ಮ ಜೀವನ, ತಮ್ಮ ಮಕ್ಕಳ ಶಿಕ್ಷಣ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಗೆ ಹೋರಾಟ ಮಾಡಲು ಹಕ್ಕು ಇದೆ. ನೀವು ಬನ್ನಿ, ಎಲ್ಲರೂ ಹೋರಾಟ ಮಾಡ್ರಿ. ಎಲ್ಲರಿಗೂ ಸಮಾನತೆ ಐತೆ, ಹಕ್ಕು ಇದೆ, ಸಂವಿಧಾನ ಇದೆ. ಎಲ್ಲರಿಗೂ ಸಮಾನತೆ ಹಕ್ಕು. ಏನ್ ಮಾಡ್ಬೇಕು? ಹೋರಾಡಬೇಕು. ಎಲ್ಲರೂ ಬರೀ ಕೆಲಸ ಮಾಡ್ತೀವಿ, ಊಟ ಮಾಡ್ತೀವಿ, ಮನೆಯಾಗಿರ್ತೀವಿ, ನಮ್ಮ ಇದೆಯಪ್ಪ, ಇದೆಲ್ಲ ಯಾಕೆ ಬೇಕು ಅನ್ಬೇಡ್ರಿ. ನಾಳೆ ನಮ್ಮ ಮಕ್ಕಳು ಇರ್ತಾರೆ. ನಾವು ಎಷ್ಟು ವರ್ಷ ಇರೋರು ಇಲ್ಲಿ, ಮುಂದಿನ ಪೀಳಿಗೆಯವರಿಗೆ ಒಳ್ಳೇದಾಗಬೇಕಂದರೆ ನೀವೆಲ್ಲರೂ ಹೋರಾಡಬೇಕು. ಮತ್ತು ಇಲ್ಲಿ ಕುಂತು ಇವರು ಹಾಕಿರುವ ಅವಕಾಶಗಳು, ಹಕ್ಕು, ಅಧಿಕಾರ ಮತ್ತು ಆಸ್ತಿ ಹಂಚಿಕೆ, ಇದ್ರ ಬಗ್ಗೆ ನೀವೆಲ್ಲರೂ ಕೂಲಂಕಷವಾಗಿ ವಿಚಾರಣೆ ಮಾಡ್ರಿ. ನೀವೇನು ಹೇಳ್ಬೇಕಂತಿಲ್ಲ. ಮೊಬೈಲಲ್ಲಿ ತೆಗೆದ್ರಿ, ಗೂಗಲ್ನಲ್ಲಿ ತೆಗೆದು ನೀವು ವಿಚಾರ ಮಾಡ್ರಿ.
ನಿಮ್ಗೆ ಯಾರು ಪ್ರತಿಯೊಬ್ಬರು ಇಲ್ಲಿ ಭಾಷಣ ಮಾಡಿ ಹೇಳಿದ್ರು ನೀವು ಕೇಳೋಕ್ಕಾಗಲ್ಲ. ಕೈಯಲ್ಲಿ ಮೊಬೈಲ್ ಇರೋ ದಿವಸ ಒಂದು 5 ನಿಮಿಷ ನಮಗೆ ಏನು ಬೇಕು, ಸರ್ಕಾರದಿಂದ ಏನು ಆಗಬೇಕಾಗಿದೆ, ಯಾಕೆ ಆಗ್ತಾ ಇಲ್ಲ, ಇದ್ರ ಬಗ್ಗೆ ನೀವೆಲ್ಲರೂ ವಿಚಾರ ಮಾಡಬೇಕು. ಎಲ್ಲ ಬಿಟ್ಟು ಅವರೇ ಬಂದ್ರಂದ್ರೆ ಜೈ ಜೈ ಅನ್ಕೊಂತ ಹೋಗ್ಬೇಡ್ರಿ. ನಿಮ್ಗೆ ಏನು ಒಳ್ಳೇದು ಕೆಲಸ ಆಗ್ತದೆ ಅವ್ರಿಗೆ ಬೆಂಬಲ ಕೊಡ್ರಿ. ಈ ಖಾನಾಪುರ ತಾಲೂಕಿನ ಪರಿಸ್ಥಿತಿ ಹೇಳ್ಬೇಕಂದ್ರೆ ಇನ್ನೂ ಎಲ್ಲಿದೆ, 50 ವರ್ಷ ಹಿಂದಗಡೆ ಇದೆ ಖಾನಾಪುರ ತಾಲೂಕು. ಬರೀ ತಾಲೂಕಾ ಮಟ್ಟ ಅಂತೇಳಿ, ತಾಲೂಕಾ ಸಿಟಿ ಪಟ್ಟಣ ಅಂತೇಳಿ ಅಷ್ಟೇ. ಇಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಯಾವುದೇ ಕೆಲಸಗಳಾಗುವುದಿಲ್ಲ, ಯಾವುದೇ ಕಚೇರಿಗಳಲ್ಲೂ ಕೆಲಸ ಆಗುದಿಲ್ಲ, ಯಾವ ಅಧಿಕಾರಿಗಳು ಕೆಲಸ ಮಾಡುವುದಿಲ್ಲ. ಅವರು ಒಂದು ಜನಪ್ರತಿಗಳನ್ನ ಕೈ ಹಿಡಿಕೆಯಲ್ಲಿದ್ದಾರೆ. ಇದ್ರ ಬಗ್ಗೆ ನೀವೆಲ್ಲರೂ ವಿಚಾರ ಮಾಡ್ರಿ. ನಾವು ಬಂದೇವಿ, ಈಗ ಹೋಗ್ಬೇಕು, ನಾವು ಕೇಳಬೇಕು, ಅದು ಮಾಡಬೇಕು, ಇದಿಲ್ಲ. ಇದ್ರ ಬಗ್ಗೆ ನೀವು ಒಳ್ಳೆ ವಿಚಾರ ಮಾಡಬೇಕು. ನಾನೇನ್ ಹೇಳ್ತಾ ಇದ್ದೇನೆ, ನಮಗೆ ಇಲ್ಲಿ ಎಲ್ಲರೂ ಬೆಂಬಲ ಕೊಡ್ರಿ. ಇವರಿಗೆ SDP ನಾಡಿದ್ರೆ ಅಲ್ಲಿ ಹೋಗಿ ನೀವು ಎಲ್ಲರೂ ಬೆಂಬಲ ಕೊಡ್ರಿ. ನಾವಂತೂ ಅವ್ರ ಜೊತೆ ಇರ್ತೀವಿ, ಇನ್ನು ಮುಂದಾದ್ರೂ ಅವ್ರಿಗೆ ಇರ್ತೇವೆ. ಹೋರಾಟದ ಬಗ್ಗೆ ನಾವು ಬೆಂಬಲ ಇದ್ದೀವಿ. ಯಾರೂ ಬಂದ್ರು ನಾವು ಹೋರಾಟಕ್ಕೆ ಬೆಂಬಲ ಇದ್ದೀವಿ. ಇಲ್ಲಿ ಪಕ್ಷ ಪಂಗಡ ನಮ್ಮ ಕಡೆ ಇಲ್ಲ. ನಾನು ಹೇಳ್ತಾ ಇದ್ದೇನೆ, ಎಲ್ಲ ಜನರು ಎಚ್ಚೆತ್ತು ಕೊಡ್ರಿ. ಇಲ್ಲಿ ಆಗುತ್ತಿರುವ, ಇಲ್ಲಿ ಖಾನಾಪುರ ಪಟ್ಟಣಕ್ಕೆ ಬಂದಿರುವ ಸರ್ಕಾರದ ನಿಧಿಯಲ್ಲಿ ಇಲ್ಲಿವರೆಗೆ ಎಷ್ಟು ಕೆಲಸ ಆಗಿದೆ ಅದನ್ನು ನೀವು ನೋಡ್ಕೊಳ್ಳೋ ಹಕ್ಕು ನಿಮಗಿದೆ. RTI ಅಂತ ಮಾಡಿದ್ದಾರೆ, ಅದರಲ್ಲಿ ಪ್ರತಿಯೊಂದು ಇಲಾಖೆಗೆ ಹೋಗಿ ಅರ್ಜಿ ಕೊಟ್ಟು ಕೇಳ್ಬೋದು. ನಮ್ಮ ಗ್ರಾಮಕ್ಕೆ, ನಮ್ಮ ಊರಿಗೆ, ನಮ್ಮ ಜಮೀನುಗಳಿಗೆ ಯಾವ್ಯಾವ ಇವು ಬಂದಿದ್ದಾವೆ ಸ್ಕೀಮು, ಯಾಕೆ ಮುಟ್ತಾ ಇಲ್ಲ, ಇದೇ ಕೇಳೋಕೆ ನಿಮ್ಗೆ ಹಾಕಿದೆ. ಅದೇ ಹೋರಾಟ ಇದು. ಎಲ್ಲ ಹೋರಾಟ ಒಂದೇ ಅಂತ ಹೇಳ್ತಾ ಇಲ್ಲ ಅವರು. ಪ್ರತಿಯೊಬ್ಬರು ಯಾರಿಗೆ ಏನು ಬೇಕು ಅದ್ರ ಬಗ್ಗೆ ಇವರು ಹೋರಾಟ ಮಾಡ್ತಾ ಇದ್ರಿಗೆ ಎಲ್ಲರೂ ಬೆಂಬಲ ಕೊಡಬೇಕು. ಇದರ ಬಗ್ಗೆ ಸರ್ಕಾರದಿಂದ ಏನು ತಗೋಬೇಕಲ್ಲ ಯೋಜನೆಗಳನ್ನ ತಾವು ಅದರ ಸದುಪಯೋಗ ಪಡ್ಕೋಬೇಕಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಅಂಬೇಡ್ಕರ್. ಧನ್ಯವಾದಗಳು ರಾಜು ಖಾತೆದಾರ್, ಗನಾಡ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರವರಿಗೆ. ಒಂದು ಜಾಗೃತಿ ಸಭೆ ಧನ್ಯವಾದಕ್ಕಾಗಿ ನಾನು ಆಹ್ವಾನಿಸುತ್ತಿದ್ದೇನೆ. ಇಮ್ರಾನ್ ಅವರು ಈ ಕಾನ್ಪುರ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ, ಅವರನ್ನು ಪೋಡಿಯಂಗೆ ಆಹ್ವಾನಿಸುತ್ತೇನೆ. अस्सलाम वालेकुम, जय भीम। इस अंबेडकर जाता के रिलेटेड जो हमारा उड़पी से बेलगाम चलो बोलकर कुछ मांगे को लेकर के जो है हमारे लीडर्स जितने भी जद्दोजहद करते हैं, इनके लिए सब में पहला मेरा सैल्यूट है। और यार इस जाता को कामयाब करने के लिए हमारी खुशकिस्मती ये है कि हमारे स्टेट के लीडर खानापुर जैसे सरजमी के ऊपर कदम रख कर के ये हमारी है। तो इसीलिए यहाँ पर वोट ऑफ थैंक्स करते हुए मैं हमारे स्टेट के प्रेसिडेंट अब्दुल माजिद साहब का तहे दिल से शुक्र अदा करता हूँ। और इसी के साथ साथ में हमारे स्टेट के जनरल सेक्रेटरी अफसर कोडलीपेट सर का भी मैं तहे दिल से शुक्र अदा करता हूँ। और इसके साथ साथ रमजान कड़ीवाल सर का भी मैं तहे दिल से शुक्र अदा करता हूँ। और उड़पी के प्रेसिडेंट उनका भी तहे दिल से शुक्र अदा करता हूँ। राजू तेदा भी तहे दिल से शुक्र अदा करता हूँ। और इसके साथ साथ में हमारे दलित के एक अध्यक्ष यहाँ पर बैठ करके हैं, उनका भी मैं तहे दिल से शुक्र अदा करता हूँ। इसी के साथ साथ में जितने भी हमारे वॉलेंटियर्स, सपोर्टर्स और जितने भी हमारे यहाँ पर आवाम आकर उनका मैं तहे दिल से शुक्र अदा करता हूँ। इसी के साथ साथ डिपार्टमेंट वालों का भी मैं तहे दिल से शुक्र अदा करता हूँ, क्योंकि वो हमें कोऑपरेट कर करके जितना भी हमारा फंक्शन था इसे अच्छी तरीके से कामयाब होने के लिए दिया है। इनका भी मैं तहे दिल से शुक्र अदा करता हूँ। और इसी के साथ साथ जो मीडिया वाले हैं, मीडिया वालों का भी मैं तहे दिल से शुक्रिया अदा करता हूँ। स्टेज वालों का, ये साउंड सिस्टम वालों का, जो भी लोग यहाँ पर आकर के इनका मैं तहे दिल से शुक्रिया अदा करता हूँ। अब इस प्रोग्राम को यहीं पर ख़त्म किया जाता है। जो जो हमारे वॉलेंटियर्स है, सपोर्टर्स है, किसी को तकलीफ ना देते हुए आराम से गाड़ी लेकर के जिस जगह आपके वॉलेंटियर इंचार्ज बोलेंगे वहां पर आपको पहुंचना है। किसी को भी तकलीफ नहीं देना है, आराम से जाना है। अस्सलाम वालेकुम, जय भीम।
ಸರ್.